ಶ್ರೀಮತ್ ಶ್ರೀನಿವಾಸ ಯೋಗೀಶ್ವರ ಗುರುಪದಯೋರ್ ಅರ್ಪಿತ ಸ್ವಾತ್ಮಭಾರಂ ಶ್ರೀಮತ್ ಶ್ರೀರಂಗನಾಥ ಕ್ವಯಮನಿ ಕೃಪಯಾ ಪ್ರಾಪ್ತ ಮೋಕ್ಷಾಶ್ರಮಂತಂ ಶ್ರೀಮದ್ ವೇದಾಂತ ರಾಮಾನುಜಮುನಿಮಪರಂ ಸಂಶ್ರಯೇ ದೇಶಿಕೇಂದ್ರಂ ಶ್ರೀಮತೆ ವೇದಾಂತ ರಾಮಾನುಜ ಮಗಾದೇಶಿಕಾಯ ನಮಃ. ಸ್ವಾಮಿ ನಿಗಮಾಂತ ಮಹಾದೇಶಿಕರು, ಕವಿತಾರ್ಕಿಕ ಸಿಂಹರು, ವೇದಾಂತಜ್ಞರು, ಕವಿತಾರ್ಕಿಕ ಸಿಂಹರಾದಂಥ ಸ್ವಾಮಿ ದೇಶಿಕರು ಭಗವಂತನ ಉತ್ಸವದಲ್ಲಿ ಅರ್ಚಾವತಾರವೇ ಮುಖ್ಯ. ನಮಗೆ ಮೊದಲೇ ಹೇಳಿದಂತೆ ಕೆರೆ ಕುಂಟೆ ಪಕ್ಕದಲ್ಲೇ ಇರುವಂತಹ ನೀರಿನಂತೆ ಅರ್ಚಾವತಾರ. ಭಗವಂತ ಸರ್ವ ಸುಲಭ. ಆ ಸುಲಭನಾದ ಭಗವಂತನನ್ನು ಅರ್ಚಾವತಾರದಲ್ಲಿ ಆಳ್ವಾರಾಚಾರ್ಯರುಗಳು ಅಂಗಾಳ್ಪಟ್ಟು ಅದನ್ನು ಅನುಭವಿಸ್ತಾರೆ. ಅಂದರೆ ಆಳ್ಪಟ್ಟು ಅದರಲ್ಲಿ ಮುಳುಗಿ ಹೋಗಿಬಿಡ್ತಾರೆ. ಸಾಧ್ಯನೇ ಇಲ್ಲ ಅದರಿಂದ ಹೊರಗೆ ಬರೋಕ್ಕೆ. ಅಲ್ಲಿ ಮುಳುಗಿ ಹೋಗಿ ಅನುಭವಿಸುವಂತಹ ಒಂದು ಅನುಭವವನ್ನು ಪರಮಾತ್ಮ ಕೊಡ್ತಾನೆ. ಅದು ಕೆಲವರಿಗೆ ಕೊಡ್ತಾನೆ, ಕೆಲವರಿಗೆ ಕೊಡೋದಿಲ್ಲ. ಅವರಿಂದ ನಾವು ಅರಿತುಕೊಳ್ಳಬಹುದು. ಯಾರು ಅದನ್ನು ಅನುಭವಿಸಿ ಹಾಡಿರ್ತಾರೋ ಆ ಒಂದು ಸನ್ನಿವೇಶಗಳನ್ನು, ಸಂದರ್ಭಗಳನ್ನು ನಾವು ಕಲ್ಪನೆ ಮಾಡ್ಕೊಳ್ತಾ, ಓಹೋ ಇದೆಲ್ಲ ಅನುಭವಕ್ಕೆ ಬರುತ್ತಲ್ವ ಅಂತ ನಾವು ತಿಳ್ಕೊಂಡು ನಾವು ಅಧ್ಯಯನ ಮಾಡ್ತಾ ಅಥವಾ ಸುಮ್ಮನೆ ಇದ್ದಾಗ ಅದು ಅನುಭವಿಸ್ಕೊಳ್ಬೋದು. ಅದರಿಂದ ನಮಗೆ ಒಂದು ದರ್ಶನ. ದೇಶಿಕರಲ್ವ ಅವರು ದಾರಿಯನ್ನು ತೋರಿಸ್ತಾರೆ. ಯಾವಾಗ ನಿಮಗೆ ಬೇಜಾರಾಗುತ್ತೋ, ಏನು ಮಾಡೋಕ್ಕೆ ಗೊತ್ತಾಗಲ್ವೋ, ಆಗ ಇದನ್ನು ತಗೊಂಡು ಪಾದುಕಾಶಾಸ್ತ್ರವನ್ನು ತಗೊಂಡು ಯಾವುದಾದ್ರೂ ಒಂದು ಅದಕ್ಕೆ ಪ್ರತಿನಿತ್ಯ ಒಂದು ಪದ್ಧತಿಯನ್ನು ಪಾರಾಯಣ ಮಾಡಬೇಕು ಅಂತ. ಎಷ್ಟಾಗುತ್ತೋ ಅಷ್ಟು ಒಂದು ಪದ್ಧತಿ. ಯಾಕಂದರೆ ಎಲ್ಲ ಹತ್ತತ್ತಲ್ಲೇ ನಿಲ್ಲಿಸಿದ್ದಾರೆ ಸ್ವಾಮಿ ದೇಶಿಕರು. ಐದೆಲ್ಲ ಇಲ್ಲವೇ ಇಲ್ಲ, ಎಲ್ಲ ಅದೇ ತರಹನೇ ನಿಲ್ಲಿಸಿದ್ದಾರೆ. ದಶದಲ್ಲೇ ಮಲ್ಟಿಪ್ಲೈ ಮಾಡಿಕೊಂಡಿದ್ದಾರೆ. ಅದನ್ನು ನಮ್ಮ ಪೂರ್ವಾಚಾರ್ಯರುಗಳು, ನಮ್ಮ ಇವರೆಲ್ಲ ಸಾಧುಗಳು, ಅವರೆಲ್ಲ ಸುಹೃತ್ತುಗಳು, ಹಿತವನ್ನು ಬಯಸುವಂಥವರು, ಲೋಕ ಕಲ್ಯಾಣಕ್ಕೋಸ್ಕರವಾಗಿಯೇ ತಮ್ಮನ್ನು ಮುಡಿಪಿಟ್ಟುಕೊಂಡಂಥವರು ನಮಗೋಸ್ಕರ ಸುಲಭವಾದ ಉಪಾಯವನ್ನು ಕೊಡ್ತಾರೆ. ಅಷ್ಟು ಸುಲಭ. ಈಗ ಅರ್ಥ ಆಗಲಿಲ್ಲ ಅಂದ್ಕೊಳ್ಳಿ ಪಾದುಕಾಶಾಸ್ತ್ರ, ಸುಮ್ಮನೆ ಹೇಳಿದ್ರೂ ಸಾಕು, ಅದರ ಪ್ರಭಾವ ಉಂಟೇ ಉಂಟು. ಮನಸ್ಸು ಕರ್ಕೊಂಡು ಹೋಗುತ್ತೆ. ಓದ್ತಾ 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 ಅದರಲ್ಲಿ ಲೀನವಾಗುವಂತೆ ಮಾಡುತ್ತೆ. ಮೊದಲು ಗೊತ್ತಾಗೋದಿಲ್ಲ, ಅರ್ಥ ಆಗೋದಿಲ್ಲ. ರಾಮಾಯಣನೇ ತಗೊಳ್ಳಿ, ನಮಗೆ ಕತೆ ಗೊತ್ತು, ಎಲ್ಲ ಮಕ್ಕಳಿಂದ ದೊಡ್ಡವರವರೆಗೂ ಕತೆ ಚೆನ್ನಾಗಿ ಗೊತ್ತು. ಆದರೆ ಅದರ ಒಳಗೆ ಇರುವಂಥ ಒಂದೊಂದು ಸಂದರ್ಭದಲ್ಲಿ ಕೆಲವು ವಿಶೇಷ ಅರ್ಥಗಳು, ಅದನ್ನೆಲ್ಲ ನಾವು ಎಲ್ಲೆಲ್ಲಿ ಕೇಳಿರ್ತೀವೋ ಯಾರ್ಯಾರಿಂದ ಅದು ಜ್ಞಾಪಕಕ್ಕೆ ಬರುತ್ತೆ. ಅದಕ್ಕೋಸ್ಕರ ರಾಮಾಯಣವನ್ನು ಜ್ಞಾಪಿಸ್ಕೊಳ್ಬೇಕು. ಕತೆ ಎಲ್ರಿಗೂ ಗೊತ್ತು, ಕತೆ ಜ್ಞಾಪಿಸ್ಕೊಳ್ಬೇಕಾಗಿಲ್ಲ. ಅದಕ್ಕೆ ಪೆರಿಯಾಳ್ವಾರು ಹೇಳ್ತಾರೆ, ಒನ್ನುಡಿಯ ವಿಕ್ಕಿರಮಂ ಒನ್ನೊಳಿಯಾಮಲೆಲ್ಲ ಎನ್ನುಡಿಯ ನೆಂಜಗಂಬಾಲ್ ಶುವರ್ವಳಿ ಎಳುದಿಕೊಂಡೆ. ನನ್ನ ಹೃದಯ ಎನ್ನುವಂಥ ಗೋಡೆಯಲ್ಲಿ ಎಲ್ಲವನ್ನು ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ ಅಂತ. ಒಂದೂ ಬಿಡದಂತೆ ನಿನ್ನ ವಿಕ್ರಮವನ್ನು. ಅವನ ವಿಕ್ರಮ ಪಂಚಸ್ವರೂಪದಲ್ಲೂ ಸಿಗತ್ತೆ. ಅದರಿಂದ ಅದಕ್ಕೆ ಅನುಭವಿಸ್ತಾರೆ ಸ್ವಾಮಿ ದೇಶಿಕರು. ಇಲ್ಲಿ ನಾದವನ್ನು ವಿಶೇಷ. ಹಿಂದಿನ ಪದ್ಯದಲ್ಲಿ ಹೇಳಿದರು, ಆಚಾರ್ಯರುಗಳ ಶ್ರೀ ಸೂಕ್ತಿಗಳು ಭಗವಂತನ ಶಂಖಧ್ವನಿಯಂತೆ. ಈಗ ಭಗವಂತನಿಗೆ ಶಬ್ದ ಬ್ರಹ್ಮ ಅಂತ ಹೆಸರು. ಭಗವಂತನೇ ಉಂಟು ಮಾಡಿದ್ದು ಆ ಶಬ್ದವನ್ನು. ಈಗ ಹೇಗುಂಟು ಮಾಡ್ದ ಅದೆಲ್ಲ ಗೊತ್ತಿಲ್ಲ. ಅವನು ಯಾವಾಗಿಂದ ಇದ್ದಾನೋ ಆಗಲಿಂದ ಶಬ್ದ ಇದೆ, ಅವನು ಯಾವಾಗಿಂದ ಇದ್ದಾನೋ ಶಬ್ದವೂ ಇದೆ, ಜೊತೆಯಲ್ಲಿ ಜೀವಾತ್ಮನೂ ಇದ್ದಾನೆ. ನಿತ್ಯ. ನಿತ್ಯ ಅಂದರೆ ಯಾರು? ಎಲ್ಲವೂ ನಿತ್ಯ. ಈ ಪ್ರಪಂಚವೇ ಎಲ್ಲ ಜೀವಾತ್ಮನಿಂದ ಕೂಡಿರುವಂಥದ್ದು. ಸೊ ಇದು ನಿತ್ಯ, ಪರಮಾತ್ಮನೂ ನಿತ್ಯ, ವೇದವೂ ನಿತ್ಯ, ಶಬ್ದವೇ ವೇದ, ಶಬ್ದ ಬ್ರಹ್ಮ. ಸೊ ಈ ನಾದ ಅನ್ನೋದು ಹೊಸದಿಲ್ವೇ ಇಲ್ಲ. ಈ ಜಂಜಣಂತ ಇವಳು ತನ್ನ ಘರ್ಷಣೆಯಿಂದ, ರತ್ನ ಘರ್ಷಣೆಯಿಂದ ಉಂಟು ಮಾಡಬೇಕಾಗಿಲ್ಲ. ಶಬ್ದ ಆಲ್ರೆಡಿ ಇದೆ. ಹೇಗೆ ಋಷಿಗಳು ತಪಸ್ಸು ಮಾಡಿ ಆ ಶಬ್ದವನ್ನು ಗ್ರಹಿಸಿಕೊಂಡ್ರೋ ಆ ರೀತಿ ನಾವು ಉತ್ಸವದಲ್ಲಿ ಹೋಗಿ ಶಬ್ದವನ್ನು ಗ್ರಹಿಸಬೇಕು. ಶಬ್ದವನ್ನು ಗ್ರಹಿಸ್ತೀವಿ ನಾವು. ಈಗ ಹಾಡಿದರೆ ನಮಗೆ ಸಾಹಿತ್ಯ ಗೊತ್ತಾಗುತ್ತೆ,
ಅದೇ ಸಾಹಿತ್ಯ ಗೊತ್ತಿರೋದ್ರಿಂದ ಯಾವುದಾದ್ರೂ ಒಂದು ವಾದ್ಯದಲ್ಲಿ ನುಡಿಸಿದರೆ ಅದನ್ನು ಗ್ರಹಿಸ್ಕೊಳ್ತೀವಿ. ಅದೇ ಏನೂ ಇಲ್ಲ ಅಂತಂದರೆ, ಗೊತ್ತೇ ಇಲ್ಲ ಅಂತಂದರೆ, ಆ ಗ್ರಹಣ ಶಕ್ತಿ, ಆ ಇಲ್ಲದೇ ಇರುವಂತಹ ಶಬ್ದದ ಗ್ರಹಣ ಶಕ್ತಿ ನಮಗೆ ಕೊಟ್ಟಿಲ್ಲ. ಕೆಲವರು ಕೊಟ್ಟಿರ್ತಾನೆ ಜ್ಞಾನಿಗಳಿಗೆ. ಆ ಜ್ಞಾನಿಗಳು ಆ ಶಬ್ದವನ್ನು ಗ್ರಹಿಸ್ಕೊಳ್ತಾರೆ. ಗ್ರಹಿಸ್ಕೊಟ್ಟಾಗ ಅವರಿಗೆ ಬೇರೆ ಬೇರೆ ತರಹ ಅನುಭವ ಇದೆ. ಇದರ ಒಂದು ಅರ್ಥ. ಸೊ ಶಬ್ದ ಬ್ರಹ್ಮನನ್ನು ನಾವು ತಿಳ್ಕೊಬೇಕಾದ್ರೆ ಆ ವೇದ ಗೊತ್ತಿರಬೇಕು. ವೇದ ಮಂತ್ರ ಗೊತ್ತಿಲ್ಲ ಅಂದರೆ ಬೇರೆ ಸಾಹಿತ್ಯಗಳು ಗೊತ್ತಿರಬೇಕು. ಅದು ಗೊತ್ತಿಲ್ಲ ಅಂದರೆ ಉಪದೇಶದಿಂದ ಕೇಳಿ ತಿಳ್ಕೊಬೇಕು. ಅದು ಗೊತ್ತಿಲ್ಲ, ಅವರನ್ನು ಹೇಗೆ ಅನುಭವಿಸ್ತಾರೋ ನೋಡಿ ನಾವು ಅನುಭವಿಸ್ಬೇಕು. ಆದ್ದರಿಂದ ಮಂಗಳಾಶಾಸನ ಸ್ವಾಮಿಗಳು ಮಾಡ್ತಾರೆ. ನಾವು ಹೋಗಬೇಕು, ಅವ್ರ ಹಿಂದೆ ನಿಂತ್ಕೋಬೇಕು. ಅವ್ರು ಹೇಗೆ ಭಗವಂತನನ್ನು ಅನುಭವಿಸ್ತಾರೋ ನಾವು ಅನುಭವಿಸ್ಬೇಕು ಅನ್ನುವಂತಹ ಆಸೆ ಉಂಟಾದರೆ ವಿಷಯಗಳೆಲ್ಲ ತಾನಾಗಿ ಸ್ಫುರಿಸುತ್ತೆ. ಈಗ ಹೇಳ್ತಾ ಇದ್ದಾರೆ, ಅದನ್ನೇ ಹೇಳ್ತಾರೆ, ಆ ಹೋಲುವಂತಹ ಶಂಖಧ್ವನಿಯನ್ನು ಹೋಲುವಂತಹ ವಿರೋಧಿಗಳ ಉಚ್ಚಾಟನೆ, ವಿರೋಧಿಗಳ ನಿರಸ. ಯಾವುದದು? ಶಂಖಧ್ವನಿ. ಆ ವಿರೋಧಿಗಳ ನಿರಸಿನ ಮತ್ತು ತನ್ನ ಭಕ್ತರಿಗೆ ಅನುಗ್ರಹ. ಈಗ ರುಕ್ಮಿಣಿಗೆ ಶಂಖಧ್ವನಿ ಕೇಳಿಸ್ತು, ಏನಾಯಿತು? ಆಹಾ, ಕೃಷ್ಣ ಬಂದಿದ್ದಾನೆ ಅನ್ನಿಸ್ತು. ಅದೇ ಇವರಿಗೆಲ್ಲ ಶಿಶುಪಾಲಾದಿಗಳಿಗೆ ಆಯಿತು, ಹೃದಯಾಘಾತವಾಯಿತು. ಅದಕ್ಕೆ ಇನ್ನೂ ಸೆಕ್ಯೂರಿಟಿ ಜಾಸ್ತಿ ಮಾಡ್ದ ಅವನು. ಎಲ್ಲರೂ ಇದ್ದೀರಾ, ಎಲ್ಲ ಪ್ರಯೋಜನ ಆಗಲಿಲ್ಲ. ಪರಮಾತ್ಮನ ಆ ಶಂಖದ ಧ್ವನಿ ಏನು ಬೇಕಾದರೂ ಮಾಡುತ್ತೆ ಅಂತ ಹಿಂದಿನ ಪದ್ಯದಲ್ಲಿ ಪೂರ್ಣವಾಗಿದೆ. ಆದ್ದರಿಂದ ಆ ಶಂಖಧ್ವನಿ ಏನನ್ನು ನಿರೂಪಣೆ ಮಾಡುತ್ತೋ ಅದೆಲ್ಲ ಆ ಆಳ್ವಾರರ ಸೂಕ್ತಿಗಳಲ್ಲಿ ಸಂಪೂರ್ಣವಾಗಿದೆ. ಅದನ್ನೇ ಮುಂದಿನ ಶ್ಲೋಕದಲ್ಲಿ ತಗೊಂಡಿದ್ದಾರೆ. ವಕುಳಧರ ತನುಸ್ತ್ವಂ ಸಂಹಿತಾಂ ಯಾಮ ಪಶ್ಯಗ ಶ್ರುತಿ ಪರಿಷದಿ ತಸ್ಯಾಗ ಸೌರಭಂ ಯೋಜಯಂತಿ ಹರಿಚರಣ ಸರೋಜಾಮೋದಸಾಂ ಸಂಮೋದಿತಾಯಾಗ ಪ್ರತಿಪದ ರಮಣೀಯಾಗ ಪಾದುಕೆ ತೇನಿನ ಪ್ರತಿಪದ ರಮಣೀಯಾಗ. ಅಮ್ಮ ಪಾದುಕಾದೇವಿ, ವಕುಳಧನ ತರುಸ್ತ್ವಂ, ನೀ ಯಾರು ಗೊತ್ತಾ? ನೀನು ವಕುಳಾಭರಣಂ ಒಂದೇ ಎನ್ನುವಂಥ ಸ್ವಾಮಿ ನಮ್ಮಾಳ್ವಾರೇ ನೀನು. ತನು ತ್ವಂ, ತನು ಅಂದ್ರೇನು? ಶರೀರ. ಅವರೇ ನೀನು ಅಂದಮೇಲೆ ಪಾದುಕೆ ಯಾರು? ಸ್ವಾಮಿ ನಮ್ಮಾಳ್ವಾರ್ ತಿರುವಾಯ್ಮುಳಿನಲ್ಲಿ ಏನು ವಿಷಯವನ್ನೆಲ್ಲ ಹೇಳಿದಾರೋ ಅದನ್ನೇ ಇವಳು ಹೇಳ್ತಾ ಇದ್ದಾಳಂತ. ಪಾದುಕೆ ಹೇಳಿದ್ದು ಇವ್ರು ಹೇಳ್ತಾರೆ, ಇವ್ರು ಹೇಳಿದ್ದು ಪಾದುಕೆ ಹೇಳ್ತಾರೆ. ಯಾವುದು ಮೊದಲು? ಆಳ್ವಾರುಗಳು ಆಚಾರ್ಯರುಗಳು ಸರ್ವ ಜಗತ್ಕಾರಣನಾದ ಕಾರ್ಯರೂಪನಾದ ಕಾರ್ಯಕಾರಣ ರೂಪನಾದ ಆ ಭಗವಂತನನ್ನು ಕೊಂಡಾಡಿದ್ದಾರೆ. ಯಾತಕ್ಕೆ ಕೊಂಡಾಡಿದ್ದಾರೆ? ಲೋಕಕ್ಕೆ ಹಿತವಾಗಲಿ, ಲೋಕ ಕಲ್ಯಾಣವಾಗಲಿ, ಕ್ಷೇಮ ಉಂಟಾಗಲಿ, ಅದನ್ನು ಉಂಟು ಮಾಡುವಂಥವರು ಶ್ರೀಮನ್ನಾರಾಯಣನ ಅಲ್ಲದೆ ಬೇರೆ ಯಾರೂ ಮಾಡೋಕ್ಕಾಗಲ್ಲ ಅನ್ನೋದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಆ ವಿಷಯವನ್ನೇ ಪಾದುಕಾದೇವಿ ಹೇಳ್ತಾ ಇದ್ದಾಳೆ ತನ್ನ ನಾದದ. ಪ್ರತಿವದಸಿ ಪ್ರತಿಪದ ರಮಣೀಯಾಗ, ಒಂದೊಂದು ಹೆಜ್ಜೆ ಇಟ್ಟಾಗಲೂ ರಮಣೀಯವಾದ ಶ್ರುತಿ ಸೀಮಂತ. ಶ್ರುತಿಗಳು ಅಂದರೆ ವೇದದ ಸೀಮಂತವಾದಂತಹ ವೇದಾಂತಗಳು, ಉಪನಿಷತ್ತುಗಳು ಏನನ್ನು ಹೇಳುತ್ತೋ ಅದನ್ನು ಒಂದೊಂದಾಗಿ ರಮಣೀಯವಾದ ತನ್ನ ನಾದದಿಂದ ತಿಳಿಸ್ಕೊಡ್ತಾ ಇದ್ದಾಳೆ ಅಂತಾರೆ. ವಕುಳಧರ ತನುಸ್ತ್ವಂ, ಸ್ವಾಮಿ ನಮ್ಮಾಳ್ವಾರ್ ಒಂದೊಂದು ಪಾಶುರಾನು ಭಗವದ್ ವಿಷಯ. ಅದರಿಂದ ಅದು ಸಾಮವೇದದ ಇದೇ ತಾನೇ, ಅದಕ್ಕೆ ಸಮನಾಗಿ ತಾನೇ ಇವರ ತಿರುವಾಯ್ಮುಳಿ ಬೇರೆ ಅಲ್ಲ, ಸಾಮವೇದ ಬೇರೆ ಅಲ್ಲ. ಸೊ ವೇದ ಏನನ್ನು ತಿಳಿಸುತ್ತೋ ಶ್ರುತಿ, ಅದನ್ನು ತಾನೇ ಇವರು ಹೇಳಿದ್ದಾರೆ. ಅದನ್ನೇ ಇವಳು ಪಾದುಕಾದೇವಿ ಹೇಳ್ತಾರೆ. ಯಾಕೆಂದರೆ ಇವರಿಬ್ಬರು ಬೇರೆ ಅಲ್ವಲ್ಲ. ಸಮಾಖ್ಯಾ ಪದ್ಧತಿನಲ್ಲಿ ಅದೇ ತಾನೇ ಹೇಳಿ. ಎರಡನೇ ಪದ್ಧತಿ ಸಮಾಖ್ಯಾ ಪದ್ಧತಿ. ವಕುಳಾಭರಣರು ಬೇರೆ ಅಲ್ಲ, ಪಾದುಕೆ ಬೇರೆ ಅಲ್ಲ, ಆಗೋಯ್ತಲ್ಲ. ಸೊ ತಿರುವಾಯ್ಮುಳಿದೆ 1000 ಪಾಶುರ. ಶ್ರುತಿ ಪರಿಷದಿ ತಸ್ಯಾಗ ಸೌರಭಂ ಯೋಜಯನ್ ರಮಣೀಯಾಗ
ಭ್ರಮಣೀಯವಾದಂಥ ಶಬ್ದಗಳು. ವಕುಳಧರತನವು ನಮ್ಮಾಳ್ವಾರವರ ಶರೀರವನ್ನು ಹಾಕಿಕೊಂಡಿರುವಂತಹ ನೀನು ತ್ವಂ ಏನು ಮಾಡ್ತೀಯ? ಯಾಂ ಸಂಹಿತಾಂ ಅಪಶ್ಯ. ಯಾವ ಸಂಹಿತಾಂ ಅಂದರೆ ತಿರುವಾಯ್ಮೊಳಿ ಎನ್ನುವಂತಹ ಪ್ರಬಂಧವನ್ನು ಅಪಶ್ಯ ನೋಡಿದ್ಯೋ, ನೀ ನೋಡಿದ್ಯಾ, ನೋಡಿಬಿಟ್ಟು ತಸ್ಯಾಗ ಅದರ ಸೌರಭಂ ಯೋಜಯಂತಿ, ಸೌರಭಂ ಅದರ ಪರಿಮಳವನ್ನು ಯೋಜನೆ ಮಾಡಿ ನಮಗೆ ಕೊಡ್ತಾ ಇದೆಯಾ. ಸೊ ಇವಾಗ ಯಾರು ಮೊದಲು? ವಕುಳಾಭರಣರು. ಅವರ ತಿರುವಾಯ್ಮೊಳಿ ಮೊದಲು. ತಿರುವಾಯ್ಮೊಳಿ ಮೊದಲಾದ್ರಿಂದ ಸ್ವಾಮಿ ನಮ್ಮಾಳ್ವಾರು ಏನೇನು ಹೇಳಿದಾರೋ ಅದರ ಪರಿಮಳವನ್ನೆಲ್ಲ ಇವಳು ತಗೊಂಡು ಅದನ್ನು ಹೇಳ್ತಾರೆ. ಅಂದರೆ ಸ್ವಾಮಿ ನಮ್ಮಾಳ್ವಾರೇ ಸಾಮವೇದದ ಜಿಸ್ಟು. ಅವರು ಅದನ್ನು ಇನ್ನೂ ಪ್ರಿಸೈಸ್ ಮಾಡಿಬಿಟ್ಲು ಪಾದುಕಾದೆ. ನಾದದಿಂದ ಜನ್ ಅಂತ ಇನ್ನೂ ಸಂಕ್ಷಿಪ್ತ ಮಾಡಿ ನಮಗೆ ಇನ್ನೂ ಸುಲಭವಾಗಿ ಕೊಟ್ಬಿಡ್ತಾ ಇದ್ದಾಳೇನೋ ಯೋಜಯಂತಿ. ಅಷ್ಟು ಮಧುರವಾಗಿದೆ ಅಂತಾರೆ. ಸೊ ನಾವೇನು ಮಾಡಬೇಕು ಇವಾಗ? ಸ್ವಾಮಿ ನಮ್ಮಾಳ್ವಾರೇ ಹೇಳಿದ್ದಾರೆ, ಅದನ್ನೇ ನಮ್ಮ ಆಚಾರ್ಯರುಗಳೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಆ ವ್ಯಾಖ್ಯಾನವನ್ನು ನಮ್ಮ ಸ್ವಾಚಾರ್ಯರುಗಳು ಹೇಳ್ತಾರೆ. ಆಗ ಆ ಪರಿಮಳ ಹೇಗಿರುತ್ತೆ ಅಂತ ಅದು ತುಂಬ ಕಷ್ಟ. ಅದಕ್ಕೋಸ್ಕರ ಇವರು ವ್ಯಾಖ್ಯಾನ, ಆ ವ್ಯಾಖ್ಯಾನವನ್ನು ಅರ್ಥ ಆಗಲ್ಲ. ಅದಕ್ಕೋಸ್ಕರ ಆಚಾರ್ಯರು ಅದನ್ನು ಸ್ಟಡಿ ಮಾಡಿ ಇನ್ನೂ ಸುಲಭವಾಗಿ ಅದನ್ನು ನಮಗೆ ಕೊಡ್ತಾರಲ್ಲ ತಮ್ಮ ಭಾಷೆಯಲ್ಲಿ. ಅದರಿಂದ ಯಾವುದು ಮಧುರ ಅಂದರು? ಮಧುರತಮವಾದದ್ದು ಕೊಡುವಂಥದ್ದು ಅಂತ ಇಲ್ಲಿ ಯೋಜನೆ ಮಾಡಿದ್ದಾರೆ. ಯೋಜಯಂತಿ ಪರಿಮಳವನ್ನು ತಗೊಂಡು ಅದನ್ನು ಒಳ್ಳೆಯ ಸುಂದರವಾದ ಸುರಭಿ, ಅದರ ಘಮ 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 ಅಂತ ವಾಸನೆ ಬರುವಂತೆ ಕೊಡ್ತಾರೆ. ಇವಾಗ ಯಾಲಕ್ಕಿ ಇದೆ, ಅದನ್ನು ಸ್ವಲ್ಪ ಕುಟ್ಟಿ ಅಥವಾ ಪುಡಿ ಮಾಡಿದ್ರೆ ತಾನೇ ಅದರ ವಾಸನೆ ಬರುತ್ತೆ. ಅದಕ್ಕೆ ಸ್ವಲ್ಪ ಘರ್ಷಣೆ ಮಾಡಬೇಕು. ಅದರಿಂದ ಇವಳು ಆ ವ್ಯಾಖ್ಯಾನ ತಗೊಂಡು ಘರ್ಷಣೆ ಮಾಡಿ ಸುರಭಿಯನ್ನು ಕೊಡ್ತಾರೆ ಅಂತ ಇವರ ಒಂದು ಯೋಜನೆ. ಹಬ್ಬ ಪ್ರತಿಪದ ಒಂದೊಂದು ಹೆಜ್ಜೆ ಇಟ್ಟಾಗಲೂ ಅದು ಇನ್ನೂ ಕಿವಿಗೆ ಹಿತವಾಗಿ ಅಷ್ಟು ಚೆನ್ನಾಗಿರುತ್ತೆ ಆ ಶ್ರವಣಕ್ಕೆ ಅಂತ ಇದರಲ್ಲಿ ಹೇಳ್ತಾರೆ. ಶಬ್ದ ನೋಡಿ, ಇಲ್ಲಿ ವಕುಳ ದರ ಅಂದರು ತನು, ಇಲ್ಲಿ ಧನುತನಯ ನಿಘಂತುವು, ಧನುತನಯ ನಿಘಂತುವು. ಇದರಲ್ಲಿ ಹೇಳ್ತಾರೆ ಮಧುರವಾದ ಧ್ವನಿ ಏನೋ ಬರುತ್ತೆ, ಆದರೆ ಅದು ಏನು ಮಾಡುತ್ತೆ? ಅದು ಆ ಧ್ವನಿ ನಿಹಂತು ಜೈತ್ರಯಾತ್ರಾನುಕೂಲೆ. ರಾಕ್ಷಸರು ವಿರೋಧಿಗಳು, ಇವರನ್ನು ನಿಗ್ರಹ ಮಾಡೋದಕ್ಕೆ ಪರಮಾತ್ಮ ಜೈತ್ರಯಾತ್ರ, ವಿಜಯಯಾತ್ರ. ವಿಜಯಯಾತ್ರ ಅಂದರೆ ಏನು? ಉತ್ಸವ. ಒಂದೊಂದು ಉತ್ಸವವು ವಿಜಯ ಯಾತ್ರೆ. ಪರಮಾತ್ಮ ರಂಗನಾಥ ಸುಮ್ಮನೆ ಇರೋಕ್ಕಾಗೋದಿಲ್ಲ. ಹೇಗೆ ವೈಕುಂಠಪತಿ ಸುಮ್ಮನೆ ಇರೋಕ್ಕಾಗೋದಿಲ್ವೋ ಹಾಗೆ ರಂಗನಾಥನಿಗೆ ಸುಮ್ಮನೆ ಇರೋಕ್ಕಾಗೋದೇ ಇಲ್ಲ. ಯಾವಾಗ ನೋಡು ನಾವು ಹೊರಗೆ ಬರ್ತೀನಿ ಕರ್ಕೊಂಡು ಹೋಗಿ ಅಂತಲೇ ಇರ್ತದೆ. ಆ ಉತ್ಸವದಲ್ಲಿ ಎಲ್ಲರನ್ನೂ ನೋಡಿ ಎಲ್ರಿಗೂ ಅನುಗ್ರಹ ಮಾಡಬೇಕು ಅಂತ ಅಷ್ಟು ಅವನಿಗೆ ಆಸೆ. ಎಲ್ಲ ಚೇತನಗಳನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಪರಮಾತ್ಮ ಯಾವ ರೀತಿ ಒಂದೊಂದು ಕ್ಷಣದಲ್ಲೂ ಚಿಂತನೆ ಮಾಡ್ತಾ ಒಳ್ಳೊಳ್ಳೆಯ ವಿಷಯಗಳನ್ನು ಕೊಡ್ತಾ ಕಷ್ಟಪಡ್ತಾ ಎಲ್ಲ ತರಹದ ದಾರಿಯನ್ನು ತೋರಿಸ್ತಾ ಮಾಡ್ತಾ ಇದ್ದಾನೋ ಇಲ್ವೋ, ಎಲ್ಲ ಅವನೇ ಮಾಡಿಸ್ತಾ ಇರೋದು. ಯಾತಕ್ಕೋಸ್ಕರ ಚೇತನವಂತಾರೆ. ಅದನ್ನೇ ಹೇಳ್ತಾರೆ, ಜೈತ್ರ ಯಾತ್ರೆಯನ್ನು ನೀನು ಅದಕ್ಕೆ ಮಾಡ್ತೀಯಾ, ಕರ್ಕೊಂಡು ಬರ್ತೀಯ ಅವನನ್ನು, ಪರಮಾತ್ಮನನ್ನು. ಶರದುಪಗಮ ಕಾಲೇ ಸಖ್ಯಜಾಮಾಪತಂತೆ. ಶರದುಪಗಾಲ, ಶರತ್ಕಾಲದಲ್ಲಿ ಏನಾಗುತ್ತೆ? ರಂಗನಾಥ ಅವಾಗಿನ್ನೂ ಜಾಸ್ತಿಯಾಗಿ ಹೋಗ್ತಾನಂತೆ. ಶರತ್ಕಾಲದಲ್ಲಿ ವಿಜಯ ಯಾತ್ರೆ ಇನ್ನೂ ಕಠಿಣವಾದದ್ದು. ಶರತ್ಕಾಲದಲ್ಲಿ ಆದರೂ ಹೋಗ್ತಾನಂತೆ ಪರಮಾತ್ಮ ವಿರೋಧಿ ನಿರಸನ ಮಾಡೋಕ್ಕೆ. ವಿಜಯ ಯಾತ್ರೆ ಉತ್ಸವ ಹೊರಡ್ತಾನೆ. ಆಗ ಇವಳನ್ನು ಧಾರಣೆ ಮಾಡ್ಕೊಳ್ದೆ ಉತ್ಸವ ಇಲ್ಲ. ಅಂದರೆ ಇವು ಕರ್ಕೊಂಡು ಬರೋದೇ ಪಾದುಕಾದೇವಿ. ಆಗ ನೀನೇನು ಮಾಡ್ತೀಯ? ಶ್ರುತಿ ಮಧುರ ಕರ್ಣರಸಾಯನವಾದಂತಹ ಮಧುರವಾದ ನಾದವನ್ನು ನೀನು ಮಾಡಿಕೊಂಡು ಕರ್ಕೊಂಡು ಬರ್ತೀಯ. ಅದು ಯಾವುದು ಅಂದರೆ ಜನಗಳಿಗೆ ಒಳ್ಳೊಳ್ಳೆ ವಿಚಾರಗಳನ್ನು ಉಪದೇಶ, ಸತ್ಸಂಗ. ಉತ್ಸವ ಏನು? ಸತ್ಸಂಗ ಅಲ್ವಾ? ಸಂಗತ ಯಾರನ್ನಂತರೂ ನೋಡಿ ಅಲ್ಲಿ
ಅವ್ರು ಏನಾದರೂ ಮಾತಾಡ್ಕೋತಾ ಇರ್ಬೋದು, ಆದರೆ ಪರಮಾತ್ಮ ಬಂದ ತಕ್ಷಣ ಪರಮಾತ್ಮನನ್ನೇ ದರ್ಶನ ಮಾಡ್ತಾರೆ, ಅದರಲ್ಲೇ ಮುಳುಗ್ತಾರೆ. ಅದಕ್ಕೆ ಆ ಕಾಲದಲ್ಲಿ ಮಾತ್ರ ಹೋಗಬೇಕು. ಇಲ್ಲದಿದ್ದರೆ ಸುಮ್ಮನೆ ಹರಟೆ ಹೊಡಿತಾ ಇರ್ತಾರೆ. ಅದರಿಂದ ಉತ್ಸವದಲ್ಲಿ ಬೇರೆ ಕೆಲಸನೇ ಇಲ್ಲ, ಏನೇನೋ ಮಾತಾಡ್ತಾ ಇರ್ತಾರೆ. ಉತ್ಸವ ಹೊರಟು ಬಂದಾಗ ಇಲ್ಲದಿದ್ದ ಒಂದು ಉತ್ಸಾಹ. ಅಲ್ಲಿವರೆಗೂ ದೇವಸ್ಥಾನದಲ್ಲಿ ಏನಾದರೂ ಸತ್ಸಂಗ ನಡೆಯುತ್ತೆ ಸಾಮಾನ್ಯವಾಗಿ. ಯಾರೋ ಕೆಲವರು ಅವ್ರ ಪಾಡ್ಗವರು ಸಹಸ್ರನಾಮ ಹೇಳ್ಕೊತಾ ಇರ್ತಾರೆ, ಭಜನೆ ಮಾಡ್ತಾ ಇರ್ತಾರೆ, ಬರೀ ನಿಯಮಿತವಾದಂಥ ಗೋಷ್ಠಿ. ಸಾಮಾನ್ಯ ಜನರು ಖಂಡಿತ ಉತ್ಸಾಹ ಇರುತ್ತೆ. ಯಾಕೆಂದರೆ ಬೆಳಗಿಂದಾನೇ ಮನೆ ಅಲ್ಲಿ ಬೀದಿನಲ್ಲಿ ಬರುತ್ತೆ ಅಂತ ಹೇಳಿ ಎಲ್ಲ ಚೆನ್ನಾಗಿ ಗುಡಿಸಿ ಒರೆಸಿ ರಂಗವಲ್ಲಿ ಹಾಕಿ ಎಲ್ಲ ಸಜ್ಜು ಮಾಡಿ ಕಾಯ್ತಾ ಇರ್ತಾರೆ. ಆದರೆ ಮಧ್ಯದಲ್ಲಿ ಲೌಕಿಕ ಮರ್ತು ಹೋಗುತ್ತಲ್ಲ, ಅದರಿಂದ ಏನೋ ಮಾತಾಡ್ತಾ ಇರ್ತಾರೆ. ಉತ್ಸವ ಬರೋವರೆಗೂ ಬಂದ ತಕ್ಷಣ ಅಷ್ಟು ಉತ್ಸಾಹದಿಂದ ಅವನ ಸ್ವಾಗತ, ಅವನಿಗೆ ಉಪಹಾರ. ಅವನು ಹೊರಟ ತಕ್ಷಣ ಮತ್ತೆ ಆರಂಭ ಹರಟೆ ಆಗತ್ತೆ. ಅವ್ರಿಗೂ ಹರಟೆ ಅಂತಾರೆ, ಕರೀತಾರೆ ಕೃಷ್ಣನಿಗೆ ಅವರು அரட்டன் வந்து அப்பூச்சி காட்டுகின்ற ಅಮ್ಮನೇ ಅಪ್ಪೂಚಿ ಕಟ್ಟುಗಿಲ್ಲ. ಪೆರಿಯಾಳ್ವಾರು ಹೇಳ್ತಾರೆ, ಏನೋ ಹರಟೆ ಹೊಡಿತಾನಂತೆ ಬಂದು ಎಲ್ಲರ ಜೊತೆ, ಆದರೆ ಅರ್ಥ ಅವರಿಗೆ ಸಂತೋಷ ಉಂಟು ಮಾಡ್ತಾನೆ ಅಂತ ಅರ್ಥ. ಅದು ಒಂದು ತರಹ ವಿನೋದ, ಎಲ್ಲ ಲೀಲೆ ಭಗವಂತರು. ಧನುತನಯನಿಗಂತೂ ಜೈತ್ರ ಯಾತ್ರ ಧನುತನಯನಿಗಂತೂ ಅವ್ರು ಎಷ್ಟು ಆ ರಾಕ್ಷಸ ಶರೀರದಲ್ಲಿರುವಂಥವ್ರು ಎಷ್ಟು ಕಷ್ಟ ಕೊಡ್ತಾರಲ್ವ ಸಾಧುಗಳಿಗೆ. ಅದು ಪರಮಾತ್ಮ ಸಹಿಸ್ಕೊಳ್ಳೋಕ್ಕಾಗಲ್ಲ. ಭಕ್ತರಿಗೆ ಏನು ಕಷ್ಟ ಬಂದರೂ ನಿರಸನ ಮಾಡೋಕ್ಕೆ ಹೊರಡ್ತಾನೆ. ಜೈತ್ರಿಯಾರ್ತೆ ಶರದುಪಗಮ ಕಾಲೆ ನಿನ್ನನ್ನು ಧರಿಸ್ಕೊಂಡು, ಅದು ಶ್ರುತಿ ಮಧುರ ಮುದಾರಂ ಶಿಕ್ಷಿತು ತೇನಿನಾದ. ನಿನ್ನ ನಾದ ಉದಾರ ಸ್ವಭಾವದವಳಾದ ನೀನು ಒಳ್ಳೊಳ್ಳೆಯ ವಿಷಯಗಳನ್ನು ಹೇಳ್ಕೊಡ್ತೀಯ ಎಲ್ರಿಗೂ, ಜನಗಳಿಗೆ. ಪರಿಹೃತ ನಿಜವಾಸಾಗ ಪಾದುಕೆ ರಾಜಹಂಸ. ಅದಕ್ಕೆ ಹೇಳ್ತಾರೆ ಶಿಕ್ಷಿತು, ಕಲಿಸೋದಕ್ಕೋಸ್ಕರವಾಗಿ ಪರಿಹೃತ ನಿಜವಾಸಾಗ, ಬಿಟ್ಟು ಬಂದಂಥ ತನ್ನ ವಾಸಗಳನ್ನು ಉಳ್ಳಂತಹ ಸಖ್ಯಜ ಆಪತಂತಿ. ಸಖ್ಯಜ ಅಂದರೆ ಕಾವೇರಿ ತೀರದಲ್ಲಿ ಅಲ್ಲಲ್ಲೇ ವಾಸ ಮಾಡ್ತಾ ಇರುವಂತಹ ಪಕ್ಷಿಗಳು, ರಾಜಹಂಸಗಳು, ಅದೆಲ್ಲ ಆಪತತ್ತಿ, ಅದು ಬಂದ್ಬಿಡ್ತಂತೆ ಅಲ್ಲಿ. ಕೇಳು, ಮಧುರವಾದ ಧ್ವನಿಯನ್ನು ಕಲ್ತ್ಕೊಳ್ಬೇಕು ಅಂತ ಆಸೆಯಿಂದ ಶ್ರೇಷ್ಠವಾದ ಹಂಸಗಳೆಲ್ಲ ಅದನ್ನು ಜಾಗವನ್ನು ಬಿಟ್ಬಿಟ್ಟು ಎಲ್ಲ ಓಡಿ ಬಂದುಬಿಡುತ್ತಂತೆ ರಂಗನಾಥರ ಆಸ್ಥಾನಕ್ಕೆ. ಶ್ರೀರಂಗಸ್ಥಳ, ಅದಕ್ಕೋಸ್ಕರನೇ ರಂಗಸ್ಥಳ ಅಂತ ಹೆಸರಿಟ್ಟಿದ್ದಾರೆ. ಶ್ರೀರಂಗಪಟ್ಟಣದ ಹತ್ತಿರ ಒಂದು ಬರ್ಡ್ ಸ್ಯಾಂಕ್ಚುರಿಗೆ ಹೆಸರಿಟ್ಟಿದ್ದಾರೆ. ಯಾತಕ್ಕೆ ಹೆಸರಿಟ್ಟಿದ್ದಾರೆ ಗೊತ್ತಾ? ಆ ಹಂಸಗಳೆಲ್ಲ ರಂಗನಾಥನನ್ನು ನೋಡೋಕ್ಕೆ ಬರುತ್ತೆ. ರಂಗನಾಥನ ಕರ್ಕೊಂಡು ಬಂದಾಗ ಪಾದುಕಾದೇವಿಯ ಶಬ್ದ ಒಳ್ಳೊಳ್ಳೆಯ ವಿಷಯಗಳನ್ನು ತಿಳಿಸ್ಕೊಡುತ್ತಲ್ಲ, ಅದನ್ನು ತಾವು ಕಲ್ತ್ಕೊಳ್ಬೇಕು ಅಂಥೇಳಿ ಹಿಮಾಲಯದಿಂದ ಬಂದುಬಿಟ್ಟಿದ್ದಾರೆ. ರಂಗಸ್ಥಳ, ಅದಕ್ಕೆ ಅದೇ ಹೆಸರು. ಜ್ಞಾಪಕ ಇಟ್ಕೋಬೇಕು. ಈ ಒಂದು ಶ್ಲೋಕದಲ್ಲಿ ನಾದ ಪದ್ಧತಿಯಲ್ಲಿ ಈ ರೀತಿ ಹೇಳಿದ್ದಾರೆ. ರಾಜಹಂಸಗಳೆಲ್ಲ ತಮ್ಮ ತಮ್ಮ ವಾಸಸ್ಥಾನವನ್ನು ಬಿಟ್ಟು ಸಖ್ಯಜ, ಸಖ್ಯಜ ಆಪತಂತಿ, ಕಾವೇರಿ ತೀರಕ್ಕೆ ಬಂದು ಆಪತಂತಿ ಬಿದ್ದುಬಿಡ್ತಂತೆ. ಆಪತಂತಿ ಅಂದರೆ ನಾವು ಕೆಳಗಿಳಿದು ಬಿಡ್ತಂತೆ. ಎಲ್ಲ ಫ್ಲೈಟಲ್ಲಿ ಹೋಗಿ ಲ್ಯಾಂಡಿಂಗ್ ಎಲ್ಲಿ ಅಂದರೆ ರಂಗನಾಥನ ಉತ್ಸವದ ಆಗ್ತಾ ಇದೆಯಲ್ಲ ಕಾವೇರಿ ತೀರ, ಅಲ್ಲಿ ಲ್ಯಾಂಡ್ ಮಾಡಿ, ಓಹೋ ಇವತ್ತು ಏನು ಹೇಳ್ಕೊಡ್ತಾಳೆ ಪಾದುಕಾದೇವಿ. ರಾಜಹಂಸಗಳು ಅಂದ್ರೇನು? ಹಂಸರು ಅಂತ ಕರಿತೀವಿ, ಪರಮಹಂಸ ಅಂತ ತಾನೇ ಹೇಳಿದೆ. ಪರಮಹಂಸರು ಯಾವಾಗಲೂ, ಹಂಸ ಏನು ಮಾಡುತ್ತೆ? ಹಂಸ ಕ್ಷೀರ ಮತ್ತು ನೀರು ಎರಡನ್ನು ಬೇರೆ ಮಾಡುತ್ತೆ. ಆ ಒಂದು ಶಕ್ತಿ ಅದಕ್ಕೆ ಉಂಟು. ಅದರಿಂದ ನಾವೇನು ಮಾಡ್ತೀವಿ? ನೀರು ಅಸಾರವಾದದ್ದು, ಅದರ ಸಾರವಾದದ್ದನ್ನು ತಗೋಬೇಕು, ಅಮೃತ. ಅದಕ್ಕೆ ಶಕ್ತಿ ಕೊಟ್ಟಿದ್ದಾನಲ್ಲ, ಅದು ಪರಮಹಂಸರಿಗೆ ಕೊಟ್ಟಿದೆ. ಅದಕ್ಕೆ ಅವರಿಗೆ ಪರಮಹಂಸರು. ಅವರು ಎಲ್ಲದರಲ್ಲೂ ಒಳ್ಳೆಯದನ್ನು ಮಾತ್ರ ತಗೊಂಡು ಬೇರೆದನ್ನು ನಿಗ್ರಹ ಮಾಡ್ತಿರ್ತಾರೆ. ಬೇಡ, ನಮಗೆಲ್ಲ ಏನನ್ನು ಕೊಡ್ತಾರೆ? ಅದನ್ನು ಮೇಘ, ಅದಕ್ಕೋಸ್ಕರ ಅವರಿಗೆ ಮೇಘ ಅಂತಾರೆ, ಹಂಸ ಅಂತಾರೆ. ಮೇಘ ಉಪ್ಪು ನೀರನ್ನು ತಗೊಂಡು ಸಿಹಿ ನೀರನ್ನು ಕೊಡುತ್ತೆ.
ಹಂಸ ಕ್ಷೀರದಲ್ಲಿ ಸೇರಿಸಿರುವಂಥ ನೀರಿನ ಭಾಗವನ್ನು ತೆಗೆದು ಸಾರತಮವಾದ ಭಾಗವನ್ನು ಕೊಟ್ಟು, ಅದರಿಂದ ಹಂಸ ಅಂತಾರೆ, ಮೇಘ ಅಂತಾರೆ ಆಚಾರ್ಯರು. ಹೊಲಸು ಅಮ್ಮ ಪಾದುಕಾದೇವಿ ಶರತ್ಕಾಲದಲ್ಲಿ ರಂಗನಾಥ ಶತ್ರುಗಳನ್ನು ನಿರಸನ ಮಾಡೋಕ್ಕೆ ಬಂದಾಗ, ನೀನು ಅವನನ್ನು ಕರ್ಕೊಂಡು ಬಂದಾಗ ಪ್ರತಿ ಹೆಜ್ಜೆಯಲ್ಲೂ ಒಂದೊಂದು ವಿಷಯವನ್ನು ಕಲಿಸಿಕೊಡ್ತಾ ಇದೆಯೇನೋ ಅನಿಸುತ್ತೆ. ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಪರಮಹಂಸರಾದಂಥ ಹಂಸ ಪಕ್ಷಿಗಳು ಅಲ್ಲಿಂದ ಆಪತಂತಿ ಸಖ್ಯಜ ಸಖ್ಯಜ ಅಂದರೆ ಸಖ್ಯಾದ್ರಿಯಲ್ಲಿ ಹುಟ್ಟಿದಂತಹ ಕಾವೇರಿ ತೀರದಲ್ಲಿ ರಂಗನಾಥನ ಉತ್ಸವದಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತೆ, ಎಲ್ಲ ಕೇಳುತ್ತೆ ಅಂತ ಸ್ತೋತ್ರ ಮಾಡ್ತಾರೆ. ಅದರಿಂದ ಅಧ್ಯಯನ ಉತ್ಸವದಲ್ಲಿ ಆಳ್ವಾರ ಅಧ್ಯಯನ ಉತ್ಸವ ಸ್ಪೆಷಲ್. ಇದು ಶರತ್ಕಾಲ. ಯಾವುದಕ್ಕೆ? ಆಳ್ವಾರ್ ಸೂಕ್ತಿಗಳಿಗೆ ಶರತ್ಕಾಲ ಇದು. ಆವಾಗ ದಿವ್ಯ ಪ್ರಬಂಧದಲ್ಲಿ ರಂಗನಾಥ ಪ್ರೀತಿದೆಗಳು, ಅವನೇ ಹಂಸ. ಇವಾಗ ಅಧ್ಯಯನ ಉತ್ಸವ ಅಂದ್ರೇ ರಂಗನಾಥನಿಗೋಸ್ಕರ, ಅವನ ಮುಖೋಲ್ಲಾಸ, ಅವನ ಪ್ರೀತಿಗೋಸ್ಕರ. ತಿರುಮಗೈ ಆಳ್ವಾರ ಅದಕ್ಕೋಸ್ಕರ ಆರಂಭ ಮಾಡಿತ್ತು. ಅದನ್ನು ತಿಳ್ಕೊಳ್ಳೋಕ್ಕೆ, ಅದನ್ನು ನೋಡೋಕ್ಕೋಸ್ಕರ ರಂಗನಾಥ ತಾನೇ ಕೇಳಬೇಕು ಅಂತ ಬಂದಿದ್ದಾನೆ. ಇನ್ನು ಯತಿವರ್ಗೀಯರುಗಳೆಲ್ಲ ಬರೋದಿಲ್ವ? ಯತಿಗಳೆಲ್ಲ ಆ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಬೇಕು ಅಂತ ಅವರು ಬರ್ತಾರೆ ಶ್ರೀರಂಗ ಕ್ಷೇತ್ರಕ್ಕೆ. ಆ ಸಮಯಕ್ಕೆ ಸರಿಯಾಗಿ ಬಂದು ಅಲ್ಲಿದ್ದು ಅಧ್ಯಯನೋತ್ಸವದಲ್ಲಿ ಪಾಲ್ಗೊಂಡು ಆ ಒಂದು ಸ್ವಾನುಭವವನ್ನು ಮಾಡಿಕೊಳ್ತಾರೆ ಅಂತ ನೋಡಿ. ಸ್ವಾಮಿ ದೇಶಿಗರ ಆ ನಾದ ಇಟ್ಕೊಂಡಿದ್ದಾರೆ ಅಷ್ಟೇ, ಒಂದು ಜಣ್. ಅದಕ್ಕೆ 100 ಶ್ಲೋಕ ಸಾಕಾಗ್ತಿದೆ. ವಿಹರಣ ಸಮಯೇಶು ಪ್ರತ್ಯಗಂ ರಂಗಭರ್ತು ಚರಣನಖಮಯೋ ಕೈ ಸ್ವೋತ್ತರೀಯ ವಿಶುದ್ಧೈ ಪರಿಣಮಯಸಿ ನಾದಂ ಪಾದುಕೆ ಗರ್ಭರತ್ನೈ ದಮಯಿತುಮಿವ ಶಿಷ್ಯಾನ್ ದೀರ್ಘಿಕಾ ರಾಜಹಂಸಾನ್. ಅದೇ ಕಂಟಿನ್ಯೂಯೇಷನ್, ರಾಜಹಂಸಗಳು. ಈಗ ಪಾದುಕೆ ನೀನು ಸಂಚಾರ ಮಾಡುವಂಥ ಕಾಲದಲ್ಲಿ ರಂಗನಾಥನನ್ನು ವಿಜಯ ಮಾಡಿಸಿಕೊಂಡು ಬಂದಾಗ ಪರಮಾತ್ಮನ ಕಾಲುಗುರುಗಳು, ಪರಮಾತ್ಮನ ತಿರುಪಾದದಲ್ಲಿ ನಖಗಳು ಉಂಟು. ಆ ಉಗುರುಗಳ ಕಾಂತಿಯಿಂದ ಹೇಗೆ ಕಾಣಿಸ್ತಾ ಇದೆಯಾ ಅಂತಂದರೆ ಒಳ್ಳೆ ಬಿಳಿ ಹೊದಿಕೆಯನ್ನು ಹಾಕಿದಂತೆ ಇದೆ ಪಾದುಕೆ. ಅಡಿ ಇಡಬೇಕಾದ್ರೆ ಅದೇನು ಮಾಡುತ್ತೆ, ಒಂದೊಂದು ಅಡಿ ಇಡಬೇಕಾದ್ರೂ ಅವರ ಗರ್ವವನ್ನು ಅದು ಪೂರ್ತಿಯಾಗಿ ಅಡಗಿಸ್ಬಿಡುತ್ತೆ. ಅಡಗಿಸ್ಬಿಟ್ಟು ಈ ಥರ ಮಾಡಬೇಕು, ಶಿಕ್ಷಿಸುವುದು ಅಂತೀವಲ್ಲ ಆ ಥರ. ಶಿಕ್ಷೆ ಅಂದರೆ ದಂಡನೆ ಕೊಡೋದಂತಲ್ಲ, ಕಲಿಸಿಕೊಡುವುದು ಅಂತ ಹೇಳಿ ಇದನ್ನು ಪಾದುಕಾದೇವಿ ನೀನು ಸಂಚಾರ ಕಾಲದಲ್ಲಿ ಆ ಪರಮಾತ್ಮನ ಉಗುರಿನ ಕಾಂತಿ ಎನ್ನುವಂತಹ ಇದನ್ನು ಉತ್ತರೀಯವಾಗಿ ಹಾಕ್ಕೊಂಡು ನೀನು ತೋರಿಸಿಕೊಡ್ತೀಯಾ. ಅಂದರೆ ಜನರಿಗೆ ತಪ್ಪು ಮಾಡಬಾರ್ದು, ಸರಿಯಾಗಿರಬೇಕು ಅಂತ ಹೇಳ್ಕೊಡ್ತಾಳೆ. ಅವರಿಗೆ ಆದರ್ಶವಾಗಿರಬೇಕು. ನೀವೆಲ್ಲ ಸುಮ್ಮನೆ ಏನು ತೋಚಿದಂತೆ ಮಾಡಬಾರ್ದು. ಧರ್ಮಕ್ಕೆ ಕಟ್ಟು ಬಿದ್ದು ನೀವು ಅದನ್ನು ರಕ್ಷಣೆ ಮಾಡಬೇಕು, ಶಾಸ್ತ್ರವನ್ನು ನಂಬಬೇಕು, ಪರಮಾತ್ಮ ಹೇಳಿದಂತೆ ನಡಿಬೇಕು ಅಂತ ಹೇಳಿ ಉಪದೇಶ ಮಾಡ್ತಾಳೆ. ಯಾವ ಸ್ಥಾನದಲ್ಲಿ ಅಂದರೆ ಭಕ್ತಿಯಿಂದ ನೀವು ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಆದೇಶ ಮಾಡಿ ಅನೇಕ ಕಡೆಗಳಲ್ಲಿ ಅವಳು ತನ್ನ ಸೂಕ್ತಿಗಳನ್ನು ತೋರಿಸಿಕೊಡ್ತಾಳೆ. ಹೇಗೆ ಅಂದರೆ ಆಳ್ವಾರುಗಳು ಅವರ ದಿವ್ಯ ಪ್ರಬಂಧದಲ್ಲಿ ಎಲ್ಲ ಕಡೆಯಲ್ಲೂ ತೋರಿಸ್ತಾರೆ, ಧರ್ಮವನ್ನು ಉಪದೇಶ ಮಾಡ್ತಾರೆ, ಶಾಸ್ತ್ರ ಹೀಗೆ ಹೇಳುತ್ತೆ ಅಂತಾರೆ. ಯಾತಕ್ಕೆ ಅಂತಂದರೆ ಆಂಡಾಳನ್ನೇ ತಗೊಳ್ಳಿ, ಆಂಡಾಳು ಆಳ್ವಾರುಗಳಲ್ಲಿ ಒಬ್ಬಳು. ಅವಳ ಸೂಕ್ತಿನಲ್ಲಿ ಏನು ಬಂದಿದೆ? ವೇದಮನ ಇತ್ತಕ್ಕೂ ಬಿತ್ತ ಆಗೋ ನಿಜ ಪದ. ಅದಕ್ಕೆ ಅವರು ಹೇಳ್ತಾರೆ ಇದರಲ್ಲಿ ಯಾವ ರೀತಿ ಉತ್ತರಿಯನ್ನು ಹಾಕ್ಕೊಂಡು ಶಿಕ್ಷಿಸುತ್ತಾ ಇದ್ದಾಳೆ ಅಂತ. ಸರಿಯಾಗಿ ನೀವು ಸರಿಯಾದ ಮಾರ್ಗದಲ್ಲಿ ಹೋಗಬೇಕು, ಪರಮಾತ್ಮನಲ್ಲಿ ಭಕ್ತಿಯಿಂದ ನಡ್ಕೊಳ್ಬೇಕು ಅನ್ನೋದನ್ನು ಇವಳು ಕಲಿಸಿಕೊಡ್ತಾ ಇದ್ದಾಳೋ ಅನ್ನುವಂತೆ ಇದೆ ಅಂತ ಅದರ ಅರ್ಥ. 459 ಪರಿಷದಿವಿ ವಿರತಾಯಾಂ ಪಾದುಕೆ ರಂಗಭರ್ತುವು ಪರಿಜನಮಪವಾರ್ಯ ಪ್ರಸ್ಥಿತಸ್ಯಾವರೋಧಾನ್ ಮಣಿನಿಕರ ಸಮುದ್ಯನ್ ಮಂಜುನಾಥಾಪದೇಶಾತ್ ಅಭಿಲಪಸಿ ಯಥಾರ್ಕಂ ನೂನಮಾಲೋಕ ಶಬ್ದಂ. ಈಗ ಅಭಿಲಪಸಿ ಅಂತ ಒಂದು ಪದವನ್ನು ಹಾಕಿಬಿಟ್ರು. ಅಪದೇಶಾತ್ ಒಂದು ನೆಪ ಮಾಡ್ಕೊಳ್ತಾಳಂತೆ, ಕಾರಣವನ್ನು ಇಟ್ಕೊಂಡು. ದೇವರಿಗೆ ತಕ್ಕಂಥ ಯಥಾರ್ಹಂ
ಆಲೋಕ ಶಬ್ದಂ. ಸಾಮಾನ್ಯ ಲೋಕ ಶಬ್ದ ಅಲ್ಲ ಇದು. ಇದೇನು ಆಲೋಕ ಶಬ್ದಂ. ಅಲ್ಲಿ ನೋಡಬೇಕು, ಆ ಶಬ್ದವನ್ನು ಅಭಿಲಪಿಸಿ ಹೇಳ್ತಾ ಇದ್ದಾಳಂತೆ. ಆ ಶಬ್ದದಿಂದ ನೀವು ಹೀಗೆ ಮಾಡಬೇಕು ಅಂತ ಹೇಳುವಂತೆ ಪಾದುಕೆ ನಿನ್ನ ಶಬ್ದವನ್ನು ಕೇಳಿದರೆ ರಂಗನಾಥ ಗೋಷ್ಠಿಯಲ್ಲಿ ಇದ್ದು ಗೋಷ್ಠಿ ಮುಗಿದ ಮೇಲೆ ಅಂತಃಪುರಕ್ಕೆ ಹೊರಡ್ತಾನೆ. ಈಗ ಅಧ್ಯಯನೋತ್ಸವಕ್ಕೆ ಪರಮಾತ್ಮನನ್ನು ವಿಜಯ ಮಾಡಿಸ್ಕೊಂಡು ಬರ್ತಾರೆ, ಅಧ್ಯಯನ ಮಾಡ್ತಾರೆ, ಮತ್ತೆ ವಾಪಸ್ಸು ಅವನ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಆಸ್ಥಾನಕ್ಕೆ ಹೋಗಬೇಕಾದ್ರೆ, ಏಕಾಂತವಾಗಿರಬೇಕಾದ್ರೆ ಈ ರೀತಿ ಹೀಗೆ ಬರಬೇಕು. ಏನಂತ ಹೇಳ್ತಾರೆ ಅಲ್ಲಿ? ಅರುಳಪ್ಪಾಡು ಅಂತಾರೆ, ಎಚ್ಚರಿಕೆ ಅಂತಾರೆ, ನಮಗೆಲ್ಲ ದಾರಿ ಕೊಡಿ ಅಂತಾರೆ. ಪರಮಾತ್ಮನನ್ನು ಹೀಗೆ ಬರಬೇಕು ಅಂತಾರೆ, ಹೀಗೆ ದಯಮಾಡಿ ಅಂತ ದಾರಿಯನ್ನು ತೋರಿಸಿಕೊಡು. ಏಕಾಂತವಾಗಿ ಆ ಥರ ಹೇಳ್ತಾನೆ. ಈ ಕಡೆ ದಯಮಾಡಬೇಕು, ಈ ಕಡೆ ಅಡಿ ಇಡಬೇಕು, ಈ ಕಡೆ ಬರಬೇಕು, ಇಲ್ಲಿ ಕೂತ್ಕೋಬೇಕು, ಇಲ್ಲಿ ನೀವು ವಿಜಯ ಮಾಡಿಸ್ಬೇಕು ಅಂತ ಏಕಾಂತದಲ್ಲಿ ಅಂತಃಪುರದಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳ್ತಾ ಇದ್ದಾಳಂತೆ. ಇಲ್ಲಿ ಹೊರಗಡೆ ಬಂದಾಗ ಉತ್ಸವದಲ್ಲಿ ಹೊರಗಡೆ ಜನಗಳನ್ನು ನೋಡ್ತಾ ನಮಗೆ ಉಪದೇಶ, ಅಲ್ಲಿ ಅವನಿಗೆ ಹೀಗೆ ಬಾ ಅಂತ ಅವರಿಗೆ ಡೈರೆಕ್ಟರ್ ಥರ ಹೇಳ್ತಾ ಇದೆಯೇನೋ ಅನ್ನಂತೆ ಅನಿಸುತ್ತೆ. ಹಾಗೆಯೇ ಆಲೋಕ ಶಬ್ದಂ ಎನ್ನೋದರಿಂದ, ಆಲೋಕ ಅಂದರೆ ನೋಡೋದು ಅಂದ್ರೇನು? ನೀನು ಸೂಪರ್ವಿಷನ್ ಮಾಡು ಅಂತ ಅರ್ಥ. ಆಲೋಕ ಮಾಡಿ. ಇದಕ್ಕೆ ಇನ್ನೊಂದು, ಆ ಉತ್ಸವದಲ್ಲಿ ರಂಗನಾಥ ಹೊರಗಡೆ ಬರ್ತಾನೆ ಗರ್ಭಗುಡಿಯಿಂದ. ಆಮೇಲೆ ಆ ಒಂದು ಮಂಟಪದಲ್ಲಿದ್ದು ಗಾಯತ್ರಿ ಮಂಟಪದಲ್ಲಿ ನೆಕ್ಸ್ಟ್ ಕೆಳಗಡೆ ಮೆಟ್ಲಿಳಿಬೇಕಾದ್ರೆ ಸಿಂಹಾವಲೋಕನ ಅಂತ ಕರೀತಾರೆ. ಅವನು ಇಳಿಬೇಕಾದ್ರೆ ಒಂದು ಸತಿ ಈ ಕಡೆ ಒಂದು ಸತಿ ಆ ಕಡೆ, ಅವ್ರು ಹಾಗೆ ಕರ್ಕೊಂಡು ಬರ್ತಾರೆ. ಅವನು ನಡೀತಾನೆ ಅಂತ ಅರ್ಥ, ಕರ್ಕೊಂಡು ಬರೋದಿಲ್ಲ. ಪಾದುಕೆ ಕರ್ಕೊಂಡು ಬರ್ತಾಳೆ. ಈ ಕಡೆ ಒಂದು ಸತಿ ನೋಡಿ, ಆ ಕಡೆ ಒಂದು ಸತಿ ನೋಡಿ, ಸಿಂಹಾವಲೋಕ. ಏನು ಮಾಡುತ್ತೆ ಸಿಂಹ? ಮಾರಿಮಲೆ ಮುಳಂಜಲ್ ಮನ್ನಿ ಕಿಡಂದುರುಗಂ ಶೀರಿಯ ಸಿಂಹಂ, ಅದರಲ್ಲಿ ವರ್ಣನೆ ಮಾಡ್ತಾರೆ. ಆಗ ಅದೇನು ಮಾಡುತ್ತಂತೆ, ಸಿಂಹ ಗರ್ಜನೆ ಮಾಡಿಕೊಂಡು ಹೊರಗಡೆ ಬಂದ ತಕ್ಷಣ ಯಾರ್ಯಾರು ನನ್ನ ಪ್ರದೇಶದಲ್ಲಿ ಬಂದುಬಿಟ್ಟಿದ್ದಾರೆ, ಹೆದರಿಕೆ ಇಲ್ಲದೆ ಅಂತ ಒಂದ್ಸತಿ ನೋಡುತ್ತಂತೆ ಈ ಕಡೆ. ಹಾಗೆ ಸಿಂಹಾವಲೋಕನ್ ನಾವು ಹೇಳ್ತೀವಲ್ಲ, ಈಗ ತುಂಬ ಡೀಟೇಲಾಗಿ ಒಂದನ್ನು ಅನುಭವಿಸಿದ್ದೀವಿ, ಆದರೆ ಅದನ್ನು ಮತ್ತೆ ಡೀಟೇಲ್ ಅಂದರೆ ತುಂಬ ಕಾಲ ಬೇಕಾಗತ್ತೆ. ಆಗ ಕ್ಷಣಕಾಲದಲ್ಲಿ ಅದನ್ನು ನೋಡಬೇಕು ಅಂತಂದ್ರೆ ಏನು, ಒಂದ್ಸತಿ ಬೇಗ ಮೊದಲಿಂದ ಕಡೆವರೆಗೂ ಏನು ಸಾರಾಂಶ ಇದೆಯೋ ಅದನ್ನು ಟಕ್ ಅಂತ ಹೇಳಿಬಿಡು. ಅದು ಸಿಂಹಾವಲೋಕ ಮಾಡಿ ಹೇಳಿದಂತೆ. ಅದೇ ತರಹನೇ ಅವಲೋಕ ಅಂತ ಇದರಲ್ಲಿ ಅರ್ಥ ಮಾಡಿದ್ದಾರೆ. ಅದನ್ನು ನೂನಂ ಅಂದರೆ ದೇವರಿಗೆ ತಕ್ಕಂಥ ಯಥಾರ್ಹಂ, ಅವನಿಗೆ ಯಥಾರ್ಹ, ಅವನಿಗೆ ತಕ್ಕಂತೆ ನೂನಂ ಹೊಸದಾದಂಥ ನುಡಿಗಳನ್ನು ಆಡ್ತಾ ಇದ್ದಾಳೆ. ಯಾರು? ಪಾದುಕನು. ಏಕಾಂತದಲ್ಲಿ ನೀನು ಹೀಗೆ ಮಾಡು, ಹಾಗೆ ಮಾಡು ಅಂದರೆ ಅವನು ಪೂರ್ತಿ ಉತ್ಸವದಲ್ಲಿ ಹೋಗಿ ಬಂದಂಥದನ್ನು ಹೇಳಿ, ನೀನೇ ಈ ಥರ ಮಾಡಬೇಕು, ಇಲ್ಲಿ ಹೋಗಬೇಕು, ಅಲ್ಲಿ ಹೋಗಬೇಕು ಅಂತ ಇವಳು ಪಾದುಕಾದೇವಿ ಆಲೋಕ ಜಯ ಶಬ್ದಸ್ವಾತ್ ಅಂತಲೂ ಹೇಳಿದಾರಂತ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಜಯ ವಿಜಯೀ ಭವ ಅಂತನಾದರೂ ಇಟ್ಕೋಬೋದು. ನಿನಗೆ ಜಯವಾಗಲಿ, ವಿಜಯಯಾತ್ರೆ ಹೋಗ್ಬಿಟ್ಟು ಬಂದೆ, ನಿನಗೆ ಜಯವಾಗಲಿ, ಎಲ್ಲನೂ ಚೆನ್ನಾಗಿ ನಡೀಲಿ, ಪರಾಂಬರಿಸೋಣವಾಗಲಿ, ಎಲ್ಲವನ್ನು ಸಿಂಹಾವಲೋಕನ ಮಾಡುವಂತೆ ಆಗಲಿ. ಇವನು ರಾಘವ ಸಿಂಹನಾಗ್ಬೋದು, ಯಾದವ ಸಿಂಹನಾಗ್ಬೋದು, ನರಸಿಂಹನಾಗ್ಬೋದು, ಯಾವ ಸಿಂಹ ಆದ್ರೂ ಸಿಂಹಾವಲೋಕನ ಅನ್ನೋದು ನಮಗೆ ಫೆಮಿಲಿಯರ್. ಅದಕ್ಕೋಸ್ಕರ ಅವಲೋಕನ ಅಂದರೆ ನೋಡಿಕೊಳ್ಳೋದು ಅಂತ ಅರ್ಥ. ನೋಡಿಕೊಳ್ಳೋದು. ಸೂಪರ್ವೈಸರ್. ಯಾರು ಸೂಪರ್ವೈಸರ್ ಇಲ್ಲಿ? ರಂಗನಾಥನ ಪಾದುಕೆನ? ಪಾದುಕಾದೇವಿನೇ ಪರಮಾತ್ಮನನ್ನು ವಿಜಯ ಮಾಡಿಸ್ಕೊಂಡು ಬರೋದು. ಅದರಿಂದ ಅವಳೇ ನೋಡ್ಕೋತಾಳೆ ಅಂತ ಆಡ್ತಾ ಇದೆಯೇನೋ. ರಂಗನಾಥನಿಗೆ ಮಣಿನಿಕರ ಸಮುದ್ಯತ್ ಅಂದರೆ ರತ್ನಗಳ ಸಮೂಹಗಳಿಂದ ಉಂಟಾದಂಥ ನಾದದಿಂದ ನೀನು ತಿಳಿಸ್ತಾ ಇದ್ದೆ. ಆದರೆ ಅವನನ್ನು ಬಿಡೋದಿಲ್ಲ ಅಂತ ಅರ್ಥ. ಪಾದುಕೆ ಉತ್ಸವದಲ್ಲಿ ಬರುವಂಥ ನಮಗೆ ಮಾತ್ರ ಅಲ್ಲ, ಪರಮಾತ್ಮನಿಗೂ ಅವಳು ನಿದರ್ಶನ ಆಗಿ ನಿರ್ದೇಶ ಮಾಡ್ತಾಳೆ, ಆದೇಶ ಮಾಡ್ತಾಳೆ. ನೋಡೋಣವಾಗಲಿ, ಆಯಿತಾ, ಕೂತ್ಕೋ,
ಈಗ ವಿಜಯ ಮಾಡಿಸು ಈ ಆಸನದಲ್ಲಿ, ಈಗ ನೋಡು ಎಲ್ಲವನ್ನ ಅಂತ ಹೇಳುವಂತೆ. 460 ಗುರುಜನನಿಯ ತಂ ತದ್ ಗೋಪಿಕಾನಾಂ ಸಹಸ್ರಂ ದಿನಕರತನಯಾಯಾಗ ಸೈಕತೆ ದಿವ್ಯಗೋಪಗ ವಶಮನಯದ ಯತ್ನಾತ್ ವಂಶನಾದಾನುಯಾತೈ ತವ ಖಲು ಪದರಕ್ಷೆ ತಾದೃಶೈಹಿ ಮಂಜುನಾದೈಹಿ ತಾದೃಶೈಹಿ. ಅದರಂತೆ ಯಾವುದರಂತೆ? ಅವಳ ಮಂಜುಳನಾದ ಯಾವುದರಂತೆ ಇದೆ ಅಂತ. ಈಗ ಇದು ಕೃಷ್ಣಾವತಾರದ ಒಂದು ವರ್ಣನೆ ಬಂತಲ್ಲ. ತದ್ ಗೋಪಿಕಾನಾಂ ಸಹಸ್ರಂ, ಸಹಸ್ರಾರು 5 ಲಕ್ಷ ಗೋಪಿಯರಪ್ಪ, ಒಂದಲ್ಲ ಎರಡಲ್ಲ, 5 ಲಕ್ಷ ಗೋಪಿಯರು ಆ ಕೃಷ್ಣನನ್ನು ಎಷ್ಟು ಅನುಭವಿಸಿದರು. ಹಬ್ಬ ಅವರ ಭಕ್ತಿ ಏನು, ಅವರ ಆ ಮುಗ್ಧತೆ ಏನು, ಆ ಭಾವನೆ ಏನು. ಕೃಷ್ಣನನ್ನು ಒಂದು ಕ್ಷಣಕಾಲ ಬಿಟ್ಟಿರದಂತೆ ಅವನ ಅನುಭವಕ್ಕೆ ಹಾತೊರಿತಾ ಇದ್ರು ಒಂದೊಂದು ಗೋಪಿ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಇದು ಇಲ್ಲ. ಅವರಿಗೇನೋ ಒಂದು ಬೇರೆಯ ಒಂದು ಭಕ್ತಿಯ ಒಂದು ಭಾವ. ಕೃಷ್ಣಾವತಾರದಲ್ಲಿ ನಂದಗೋಕುಲ ಎನ್ನುವಂಥ ದಿವ್ಯ ದೇಶದಲ್ಲಿ ಭಗವಂತ ತನ್ನ ಬಾಲಲೀಲೆಗಳನ್ನೆಲ್ಲ ತೋರಿಸಿದ. ಬಾಲಲೀಲೆ ಯಶೋದೆಗೋಸ್ಕರ, ತರುಣಲೀಲೆ ಗೋಪಿಯರಿಗೋಸ್ಕರ, ಜಲಕ್ರೀಡೆ, ರಾಸಕ್ರೀಡೆ, ಅವರ ಒಂದೊಂದು ಗೀತೆಯನ್ನು, ಭ್ರಮರ ಗೀತೆ ಆಗಲಿ, ಗೋಪಿಕಾ ಗೀತೆ ಆಗಲಿ, ಎಷ್ಟು ಸುಂದರ ಆ ಭಾವನೆಗಳನ್ನು, ಒಂದೊಂದು ಹೂವುಗಳು, ನವಿಲು, ಅದನ್ನೆಲ್ಲಾನು ನೋಡಿ ಕೇಳುವಂತಹ ಪ್ರಶ್ನೆಗಳು, ಆ ಭಾವನೆಗಳು, ಇದೆಲ್ಲ ಎಲ್ಲಿ ಸಿಗುತ್ತೆ? ತಿರುವಾಯಿಮೊಳಿನಲ್ಲಿ ಸಿಗುತ್ತೆ, ಸ್ವಾಮಿ ನಮ್ಮಾಳ್ವಾರ ಹತ್ರ. ಸೈಕತೆ, ಯಾರ ಸೈಕತೆ? ದಿನಕರ ತನಯಾಯ. ದಿನಕರ ಅಂದರೆ ಸೂರ್ಯ, ಸೂರ್ಯನ ಮಗಳು ಯಮುನಾ. ಆ ಯಮುನಾ ತೀರದಲ್ಲಿ ನಂದಗೋಕುಲದಲ್ಲಿ ಕೃಷ್ಣ ಗೋಪಿಕಾ ಸಹಸ್ರಾರು ಗೋಪಿಗಳಿಗೆ ಮರಳಿನ ಗುಡ್ಡೆಯ ಮೇಲೆ ಆಡಿದಂತಹ ಆಟಪಾಠಗಳು, ಅವನ ಲೀಲೆಗಳು, ವಂಶನಾದಾಗ ಎಲ್ಲದಕ್ಕಿಂತ ಜಾಸ್ತಿ ಅವನ ವಂಶದ ಕೊಳಲಿನ ಗಾನ. ಅಲ್ಲೇ ತಾನೇ ಅವ್ರು ಕೂತ್ಕೊಂಡು ಓದ್ತಾ ಇದ್ದೀವಿ. ಅದು ಅನುಯಾತೈಹಿ ಶಬ್ದದೊಂದಿಗೆ, ಅನುಯಾತೈ ಅಂದರೆ ಹಿಂಬಾಲಿಸುವಂಥದ್ದು, ಹಿಂಬಾಲಿಸೋದು, ಅನುಸರಣೆ ಮಾಡು. ಆ ಅದರ ಹಿಂದ್ಗಡೆನೇ ಬಂದಂತಹ ತಾದೃಶೈಹಿ ತವ ನಿನ್ನ ಮಂಜುನ, ಆ ಕೊಳಲಿನ ಗಾನದ ಹಿಂದೆನೇ ಬಂದಂತೆ ಇದೆ ನಿನ್ನ ನಾದ. ಈಗ ಸಹಸ್ರಾರು ಗೋಪಿಕೆಗಳು ಯಾವ ಒಂದು ಮಂಜುನಾದವನ್ನು ಕೇಳಿ 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 ಅದ್ರ ಹಿಂದೆನೇ ಹೊಟ್ಟೋದ್ರು, ಹಾಗೆ ನಿನ್ನ ನಾದವನ್ನು ಕೇಳಿ ನಿನ್ನ ಹಿಂದೆನೇ ಬರು. ತಾದೃಶೈ, ಅದಕ್ಕೆ ಸದೃಶವಾಗಿ. ವಶಂ ಅನಯತ್, ಹಾಗೆ ಕರ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಈಗಲೂ ಯಾವ ರೀತಿ ಕೃಷ್ಣ ಯಮುನಾ ತೀರದಲ್ಲಿ ಕುಳಿತು ಮಂಜುಳವಾದ ತನ್ನ ವಂಶನಾದವನ್ನು ಮಾಡಿದಾಗ ಆ ಕೊಳಲಿನ ಗಾನಕ್ಕೆ ಮನಸೋತು ಎಲ್ಲ ಸಹಸ್ರಾರು ಗೋಪಿಗಳು ಯಾವ ರೀತಿ ಅದರಿಂದ ಹೊಟ್ಟೋದ್ರು, ಆ ರೀತಿ ಅಮ್ಮ ಪಾದುಕಾದೇವಿ ನಿನ್ನ ಮಂಜುಳವಾದ ನಾದ, ಮಂಜುನಾದ ಈ ಮಾತುಗಳಿಂದ ಅಯತ್ನಾತ್, ಪ್ರಯತ್ನವಿಲ್ಲದೆ, ಏನು ಸಾಧನೆ ಮಾಡಬೇಕಾಗೇ ಇಲ್ಲ, ಹೇಗೆ ಪ್ರಯತ್ನವಿಲ್ಲದೆ ಗೋಪಿಕೆಯರನ್ನು ಸೆಳೆದುಕೊಂಡು ಬಿಡ್ತೋ ಆ ರೀತಿ ನಿನ್ನ ನಾದ ಎಲ್ಲ ಭಕ್ತರನ್ನು ಸೆಳೆದುಕೊಂಡು ನಿನ್ನನ್ನೇ ಅನುಸರಿಸುವಂತೆ ಮಾಡುತ್ತೆ. ನೀನು ಕೊಳಲಿನ ಗಾನದ ಅನುಸರಣೆ, ನಿನ್ನ ಅನುಸರಣೆ, ಭಕ್ತರೆಲ್ಲ ನಿನ್ನ ಹಿಂದೆ. ಅದನ್ನು ಯಾತಕ್ಕೆ ಅಂತಂದರೆ ಅಲ್ಲಿ ಗೋಪಿಯರಿಗೆ ಅದು ಇನ್ವಿಟೇಷನ್, ಅವರೇನು ಪ್ರಯತ್ನನೇ ಪಡಲಿಲ್ಲ. ಯಾರ್ಯಾರು ಏನೇನು ಕೆಲಸ ಮಾಡ್ತಾಯಿದ್ರು ಎಲ್ಲವನ್ನು ಬಿಟ್ಟು ಆ ಕೊಳಲಿನ ಗಾನ ಕೇಳಿದ ತಕ್ಷಣ ಹೊರಟುಬಿಟ್ರು. ಹಾಗೆ ನಿನ್ನ ಮಂಜುಳನಾದ ಯಾರು ಹೊರಡ್ತಾರೆ? ಎಲ್ಲ ಭಕ್ತರೆಲ್ಲ ತಮ್ಮ ತಮ್ಮ ಮನೆ ಕೆಲಸಗಳನ್ನೆಲ್ಲ ಬಿಟ್ಟು ಉತ್ಸವದಲ್ಲಿ ಓ ಪಾದುಕಾದೇವಿ ವಂಶನಾದ ಕೃಷ್ಣ ಬಂದುಬಿಟ್ಟ ಅದು ಹೇಳಿಗೋಡಿದಂತೆ ಎಲ್ಲರೂ ಕೂಡ ಆ ರೀತಿಯೇ, ಆ ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ಲರೂ ಕೂಡ ಬರ್ತಾರೆ. ಎಷ್ಟು ಚೆನ್ನಾಗಿದೆ ಇವರ ವರ್ಣನೆ. ಅದು ನಿಜವಾದ ಭಕ್ತಿ ಅವರಿಗೆ ಉಂಟಾದದ್ದು. ಕೃಷ್ಣನನ್ನು ಬಿಟ್ಟಿರೋಕ್ಕಾಗದೆ ನಮ್ಮನ್ನು ಕರಿತಾ ಇದ್ದಾನೆ ಕೃಷ್ಣ ಕೊಳಲಿನ ಗಾನದಲ್ಲಿ,
ಗಾನವೇ ಅವ್ರಿಗೆ ಇನ್ವಿಟೇಷನ್. ಈಗ ಬರ್ತಾ ಇದೆಯಲ್ಲ ಎಲ್ಲರೂ ಇನ್ವಿಟೇಷನ್, ಈಗ ಬರೆದು ಕಳಿಸ್ತಾ ಇಲ್ಲ, ಎಲ್ಲ ವೀಡಿಯೋ. ಅವಾಗೆಲ್ಲ ಸೌಂಡ್ ಬರ್ತಾಯಿತ್ತು, ಆ ಸೌಂಡ್ ಇವಾಗ ವೀಡಿಯೋ. ಇವಾಗ ಪಾದುಕಾದೇವಿ ವೀಡಿಯೋ, ಕೃಷ್ಣ ಆಡಿಯೋ, ಪಾದುಕಾದೇವಿ ವೀಡಿಯೋ. ಯಾಕೆಂದರೆ ರಂಗನಾಥನನ್ನು ಕರ್ಕೊಂಡು ಬಂದುಬಿಡ್ತಾಳಲ್ಲ, ರಂಗನಾಥನ ಜೊತೆಯಲ್ಲಿ ನಾದವನ್ನು ಮಾಡ್ತಾಳೆ. ಅದು ಇವರಿಗೆಲ್ಲ ಇನ್ವಿಟೇಷನ್, ಓಡಿ ಬಂದು ರಂಗನಾಥನ ನೋಡಿ ಯಾತಕ್ಕೆ ಅಂದರೆ ವಶಂ. ಇನ್ನೊಂದು ವಶಂ ಅಂದರೆ ವಂಶ ಅಂದರೆ ಬಿದಿರು, ಬಿದಿರು ಅಂದರೆ ಕೊಳಲು, ವಂಶನಾದ. ವಶಂ ಅಂದರೆ ಅವನ ವಶವಾಗಿಬಿಡೋದು, ವಶವಾಗಿ ತಾನೇ ಹೋದ್ರವರು. ಆ ನಾದಕ್ಕೆ ವಶವಾಗಿ ಯಾವ ರೀತಿ ಗೋಪಿಕೆಯರನ್ನು ವಶೀಕರಣ ಮಾಡಿಕೊಂಡೋ ಆ ರೀತಿ ಪಾದುಕಾದೇವಿ ಎಲ್ಲ ಭಕ್ತರನ್ನು ವಶಿ ಮಾಡಿಕೊಳ್ತಾಳೆ. ನಮ್ಮಾಳ್ವಾರವರ ದಿವ್ಯ ಸೂಕ್ತಿಗಳನ್ನು ಯಾರು ಚೆನ್ನಾಗಿ ಅನುಭವಿಸಿ ಹಾಡ್ತಾರೋ, ಹಾಡಿದಾಗ ಅದರ ವ್ಯಾಖ್ಯಾನಗಳನ್ನೆಲ್ಲ ಕಾಲಕ್ಷೇಪಾದಿಗಳಲ್ಲಿ ಕೇಳಿ ಅದನ್ನು ಅನುಭವಿಸಿ ಆ ಭಗವದ್ಗುಣಗಳ ಗುಣಾನುಭವವನ್ನು ಪರಿಚಯವಾಗಿದ್ದಂಥವರಲ್ಲಿ ಕೇಳಿದರೆ ಏನಾಗುತ್ತೆ ಅಂದರೆ ಇವರು ವಶವಾಗಿಬಿಡ್ತಾರೆ ಅಂತ. ಅದು ನಮಗೇನಾಗತ್ತೆ ಅಂದರೆ ಯಾವ ಅಡ್ಡಿ ತಡೆ ಇಲ್ಲದಂತೆ ಭಗವದ್ ವಿಷಯದಲ್ಲಿ ಮುಳುಗಬೇಕು ಅಂತ ಆಸೆ ಇದ್ದವರಿಗೆ ಏನಾದರೂ ಒಂದು ಮಧ್ಯದಲ್ಲಿ ಬಂದುಬಿಟ್ರೆ ಅದು ಒಂದು ಭಂಗವಾಗಿಬಿಡುತ್ತೆ, ಅನುಭವದ ಭಂಗ, ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಆ ಭಂಗವಿಲ್ಲದೆ ಆಗಬೇಕು ಅಂತಂದರೆ ಪೂರ್ತಿ ಅಂಗಾಳ್ಪಟ್ಟು ಅದರಲ್ಲಿ ಆನಂದ ಪರ ಅದರ ಜೊತೆಯಲ್ಲಿ ಯಾರು ಅದನ್ನು ಅನುಭವಿಸ್ತಾರೋ ಅವ್ರ ಜೊತೆಯಲ್ಲಿದ್ದರೆ ನಮಗೂ ಅನುಭವ ಬರುತ್ತೆ. ಅದರಿಂದ ಪಾದುಕಾದೇವಿ ಅನುಭವಿಸ್ತಾಳೆ. ಪಾದುಕಾದೇವಿ ಹೇಗೆ ಅನುಭವಿಸ್ತಾಳೆ? ಗೋಪಿಕೆಯರಂತೆ. ಸೊ ಪಾದುಕಾದೇವಿಯನ್ನು ಈಗ ಅನುಭವಿಸೋಕ್ಕೆ ಪಾದುಕೆ ಹಿಂದೆ ಹೋಗಬೇಕಾದ್ರೆ ಅವರಿಗೆ ಅನುಭವನ ಕೊಡಬೇಕು, ಅವ್ರ ಹಿಂದೆ ಹೋಗಬೇಕು. ಅದರಿಂದ ಭಗವಂತ ಆಚಾರ್ಯರ ವ್ಯಾಖ್ಯಾನಗಳನ್ನು ಕೊಡುವಂತಹ ನಮಗೆ ಸಿಕ್ಕಿರುವಂಥ ಸ್ವಾಚಾರ್ಯರ ಹಿಂದೆ ಹೋದರೆ ಅನುಭವ ನಮಗೆ ತಾನಾಗೆ ಉಂಟಾಗತ್ತೆ ಅನ್ನೋದೇ ಇವರ ಉಪದೇಶ. ಇದರಲ್ಲಿ ಅದನ್ನು ಹೇಳ್ತಾರೆ, ಗುರುಜನ ನಿಯತಂ ತತ್ ಗೋಪಿಕಾನ. ಸೊ ಗುರುಜನಗಳೆಲ್ಲ ಗೋಪಿಕೆಯರಂತ ತಾದೃಶ ಅಂತ ಹೇಳಿಬಿಟ್ರು ಈ ಶ್ಲೋಕದಲ್ಲಿ. ಅತ್ಯಾನಂದ ಪರಮಾನಂದದ ಒಂದು ವಿಷಯ, ಅದಕ್ಕೋಸ್ಕರ ಭಗವದ್ ವಿಷಯ ಕಾಲಕ್ಷೇಪದ ಒಂದು ಗ್ರಂಥ, ಭಗವದ್ ವಿಷಯವಾದಂಥ ತಿರುವಾಯ್ಮೊಳಿ ವ್ಯಾಖ್ಯಾನ. ನಿಜಪದ ವಿನಿವೇಶಾತ್ ನಿರ್ವಿಶೇಷ ಪ್ರಚಾರಾನ್ ಪರಿಣಮಯತಿ ಭಕ್ತಾನ್ ರಂಗನಾಥೋ ಯಥಾ ಮಾಂ ಇತಿ ವಿಹರಣಕಾಲೇ ಮಂಜುಷಿಂಜಾ ವಿಶೇಷೈ ಹಿತಮುಪದಿಶಸೀವ ಪ್ರಾಣಿನಾಂ ಪಾದುಕೆ ತ್ವಂ. ಅಮ್ಮ ಪಾದುಕೆ, ನೀನು ಎಲ್ಲ ಪ್ರಾಣಿಗಳಿಗೂ ಹಿತವನ್ನು ಉಪದೇಶ ಮಾಡ್ತಾ ಇದೆಯಾ. ಅದಕ್ಕೋಸ್ಕರ ನೀನು ಒಂದು ವ್ಯಾಜದಿಂದ ಪರಮಾತ್ಮನನ್ನು ಕರ್ಕೊಂಡು ಬಂದುಬಿಡ್ತೀಯ. ಪರಮಾತ್ಮ ಬಂದ್ರೇ ಇವಳು ಬರಬೇಕಲ್ಲ, ಬರೀ ಪಾದುಕೆ ಬರೋಕ್ಕಾಗಲ್ಲ. ಸೊ ಪಾದುಕೆಗೆ ಆಗ ಇವರಿಗೆಲ್ಲ ಹೇಳೋಕ್ಕಾಗೋದಿಲ್ಲ. ಸೊ ಏನು ಮಾಡಬೇಕು? ಪರಮಾತ್ಮನನ್ನು ಉತ್ಸವದಲ್ಲಿ ಕರ್ಕೊಂಡು ಬಂದಂತೆ ವ್ಯಾಜ ಮಾಡಿಕೊಂಡು ತನ್ನ ನಾದದಿಂದ ಉಪದೇಶಸೀವ, ಉಪದೇಶ ಮಾಡಿದಂತೆ ಯಾವುದನ್ನು ಹಿತಂ, ತತ್ವಹಿತ ಪುರುಷಾರ್ಥ, ಅದೇ ತಾನೇ ಮೂರು. ತತ್ವ ಯಾವುದು? ಪರವಸ್ತುವೇ ತತ್ವ, ಜೀವಾತ್ಮನೇ ಅವನ ಶೇಷಭೂತ, ಅವನು ಶೇಷಿ, ಇವನು ಶೇಷಭೂತ. ಪರವಸ್ತುವಾದ ಪರಮಾತ್ಮನಿಗೆ ಇವನು ಜೀವಾತ್ಮನಾದ ಇದು ಜೀವಾತ್ಮ ಶೇಷಭೂತ ಸ್ವಾಮಿ ಅವನು. ಇದೇ ನಿಜವಾದ ತತ್ವ. ಹಿತ ಯಾವುದು? ಅದಕ್ಕೆ ಬೇಕಾಗಿರುವಂಥ ಉಪಾಯ ಹಿತ. ಆ ಹಿತವನ್ನು ಉಪದೇಶ ಮಾಡ್ತಾಳಂತ. ನೋಡ್ರಿ, ಬರ್ತಿದ್ದಾನೆ ಪರವಸ್ತು, ಶರಣಾಗತಿ ಮಾಡಿ ಕರ್ಕೊಂಡು ಬಂದಿದ್ದೀನಿ, ನಿಮ್ಮ ಹತ್ರನೇ ಬಂದಿದ್ದಾನೆ, ಈಗಲಾದರೂ ಶರಣಾಗತಿ ಮಾಡಿ ಒಪ್ಕೊಳ್ಳಿ, ನಾನು ಪರಮಾತ್ಮನಿಗೆ ಸಂಬಂಧಪಟ್ಟವನು ಅಂತ. ಎಲ್ಲ ಜೀವಾತ್ಮನೂ ಒಪ್ಕೋಬೇಕು. ಆ ಧ್ವನಿಯನ್ನು ಕೇಳಿದರೆ ನೀನು ಜನರಿಗೆ ಕ್ಷೇಮವನ್ನು ಉಂಟು ಮಾಡೋಕ್ಕೋಸ್ಕರವಾಗಿ ಉಪದೇಶ ಮಾಡ್ತೀಯ. ಉಪದೇಶಿಸುವಂತೆ ಅಂದರೆ ನೋಡಿ, ನಾನೇನೋ ಪರಮಾತ್ಮನನ್ನು ಆಶ್ರಯಿಸಿ ಅವನ ಪಾದದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀನಿ, ನೀವು ಎಲ್ಲ ಸೇರಿಕೊಳ್ಳಿ. ಅದನ್ನು ಉಪದೇಶ ಮಾಡಿದವರು ಯಾರು? ಸ್ವಾಮಿ ನಮ್ಮಾಳ್ವಾರ್. ಪ್ರಪನ್ನ ಜನ ಕೂಟಸ್ಥರು. ತಾವು ಪ್ರಪತ್ತಿಯನ್ನು ಮಾಡಿಬಿಟ್ರು. ಎಷ್ಟು ಕಡೆಗಳಲ್ಲಿ ಪ್ರಪತ್ತಿ ಅವ್ರದ್ದು. ಪರದಲ್ಲೂ ಮಾಡ್ತಾರೆ, ಅರ್ಚನಲ್ಲೂ ಮಾಡ್ತಾರೆ, ಅಂತರ್ಯಾಮಿನಲ್ಲೂ ಮಾಡ್ಕೋತಾರೆ ಅವರು. ಅವರಿಗೆ ಎಲ್ಲನೂ ಸುಲಭ.
ಆದರೆ ನಮಗೆ ಅವರು ಅಷ್ಟು ಸುಲಭವಾಗಿ ಅರ್ಚರಾದಿ ಮಾರ್ಗ ಅರ್ಚಾವತಾರದಲ್ಲೇ ನೀವು ಮಾಡಿ ಅಂದ್ರೂ ನಾವು ಮಾಡ್ತಾರೆ. ಅದು ಸುಲಭ, ಕಣ್ಣಿಗೆ ಕಾಣಿಸುವಂಥದ್ದು. ಅದಕ್ಕೆ ಹೇಳ್ತೇವೆ ಉತ್ತಮವಾದ ಇದು ಪರಮಾತ್ಮ ಯಾರು? ಗಜಸಿಂಹ ಗತಿವೀರೋ ಶಾರ್ದೂಲ ವೃಷಭೋಪಮೋ ಹೇಗೆ ನಡ್ಕೊಂಡ್ಬರ್ತಾನೆ ನೋಡಿ. ನಡ್ಕೊಂಡು ಬಂದು ನಿಮಗೆಲ್ಲ ಅನುಗ್ರಹ ಮಾಡಬೇಕು ಅಂತ ಬಂದಿದ್ದಾನೆ. ನೀವು ಆಶ್ರಯಿಸಿ ಕೈ ಬಿಡೋದಿಲ್ಲ ಅಚ್ಯುತ ಅಂತ ಹೇಳ್ತಾಳೆ. ಅದು ಹಿತ ಯಾವುದು? ಪ್ರಪತ್ತಿ ಮಾರ್ಗ. ಅದರಿಂದ ಅವರು ಗಜೇಂದ್ರನಿಗೆ ಯಾವ ರೀತಿ ಆಶ್ರಯ ಕೊಟ್ಟನೋ ಆ ರೀತಿ ನೀವು ನನ್ನಂತೆ ಅವನ ಪಾದವನ್ನು ಆಶ್ರಯಿಸಿ ಅವನನ್ನು ನೀವು ಉಪಾಸನೆ ಮಾಡಿದರೆ, ಭಕ್ತಿ ಮಾಡಿದರೆ ಇದು ಸುಲಭವಾಗಿ ನೀವು ಆ ಸ್ಥಾನವನ್ನು ಪಡ್ಕೊಳ್ಬೋದು. ಪರಮಾತ್ಮನ ಪಾದಾರವಿಂದವೇ ಪರಮ ಪದ. ಪರಮಾತ್ಮನ ಪದ ಪರಮ ಪದ. ಪರಮಾತ್ಮನ ಪಾದವೇ ನಮಗೆ ಒಳ್ಳೆಯ ಜಾಗ. ಅದು ನಿರಂತರವಾಗಿ ಅದನ್ನು ಅನುಭವಿಸೋದೇ ಮೋಕ್ಷ. ಅದರಿಂದ ನೀವು ಸಂತೋಷದಿಂದ ಇರ್ಬೋದು, ಪರಮಾನಂದವನ್ನು ಪಡ್ಕೊಳ್ಬೋದು. ನಾನು ಪಡ್ಕೋತಾ ಇದ್ದೀನಿ, ನೀವು ಪಡ್ಕೊಳ್ಳಿ ಅಂತ ಹೇಳಿ ಇವಳು ಹಿತವನ್ನು ಉಪದೇಶ ಮಾಡ್ತಾಳೆ. ಸೊ ಇವಾಗ ಹಿತ ಅಂದರೆ ಏನು ಅಂತ ಗೊತ್ತಾಯ್ತಲ್ಲ. ತತ್ವ ಯಾವುದು? ರಂಗನಾಥ. ಹಿತ ಯಾವುದು? ಉತ್ಸವ. ಅವನಲ್ಲಿ ಆಶ್ರಯಿಸೋದೇ ಉತ್ಸವ, ಶರಣಾಗತಿ. ಅದರಿಂದ ಇದನ್ನು ಇವಳು ಉಪದಿಶಸಿ ಇವ ಪ್ರಾಣಿನ ಪಾದುಕೆ ತ್ವಂ. ಎಲ್ಲ ಪ್ರಾಣಿಗಳು ಅಂದರೆ ಎಲ್ಲರೂ, ಸರ್ವರು ಪ್ರಾಣಿಗಳು, ಅವರಿಗೆಲ್ಲ ಉಪದೇಶ ಮಾಡಿ ನೀವೆಲ್ಲ ಶರಣಾಗತಿ ಮಾಡಿ ಅಂತ ತಿಳಿಸ್ತಾ ಇದ್ದಾಳೆ. ಮುಂದಿನ ಶ್ಲೋಕ 462. ಅಯಂ ಇತಿ ತೈಸ್ತೈ ಕಲ್ಪಿತಾನತ್ವಭೇದಾನ್ ಪ್ರತಿಪದಮವಲೋಕ್ಯ ಪ್ರಾಣಿನಾಂ ವ್ಯಾಕುಲಾನಾಂ ಚಟುಲಮಣಿಕಲಾಪೈ ಶೌರಿಪಾದಾವನೆ ತ್ವಂ ಮುಖರಯಸಿ ವಿಗಾರೈ ಮುಕ್ತಿಘಂಟಾಪಥಾಗ್ರ್ಯಂ. ಶೌರಿಪಾದಾವನಿ ಶೂರಸೇನನ ಮಗನಾದಂಥ ವಸುದೇವನ ಮಗನಾದ ವಾಸುದೇವನ ಪಾದುಕೆಯೇ, ವಾಸುದೇವನಾದ ರಂಗನಾಥನ ಪಾದುಕೆಯೇ. ಆ ಪಾದಕಗಳನ್ನು ರಕ್ಷಣೆ ಮಾಡುವಂತಹ ತ್ವಂ ನೀನು. ಅಯಂ ಇತಿ, ಅಯಂ ಅಂದರೆ ಇದು ತೈಹಿ ಅವರಿಂದ ಅಲಮಿತಿ ತೈಸ್ತೈ ಎರಡು ಪದವನ್ನು ಯೂಸ್ ಮಾಡಿ. ಕಲ್ಪಿತಾನ್ ಮಾಡಿರುವಂತಹ ಅದ್ವಭೇದಾನ್ ಬೇರೆ ಬೇರೆ ಮಾರ್ಗಗಳು. ಅದು ಇವರಿಂದ ಕಲ್ಪಿತಾನ ಮಾಡಿರುವಂಥ ಭೇದಾನ ಮಾರ್ಗಗಳು ಬೇರೆ ಬೇರೆ. ಎಲ್ಲಾನು ಮಾರ್ಗ, ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ ಎಲ್ಲ ಭೇದಾನ. ಪ್ರತಿಪದಂ ಆಗಾಗ ಪ್ರತಿಪದ ಒಂದೊಂದು ಹೆಜ್ಜೆನಲ್ಲೂ ಅವಲೋಕ್ಯ ನೋಡಿ ವ್ಯಾಕುಲಾನಾಂ ಪ್ರಾಣೀನಾಂ ಬಹಳ ಕಷ್ಟಪಡ್ತಾ ಇರುವಂತಹ ಎಲ್ಲ ಪ್ರಾಣಿಗಳಿಗೂ ಜನಗಳಿಗೂ ಎಲ್ಲ ಬರುವಂಥವ್ರು ಎಲ್ಲರೂ ಭಕ್ತರೇ. ಅವರಿಗೆ ಮುಕ್ತಿ ಘಂಟಾಪಥಾಗ್ರ್ಯಂ ಘಂಟಾಘೋಷವಾಗಿ ಎಲ್ಲರೂ ತಿಳಿಸಿರುವಂತಹ ಅಗ್ರ್ಯಂ ಫಸ್ಟ್ ಇರುವಂತಹ ಮುಖ್ಯವಾದ ಮಾರ್ಗವಾದಂತಹ ಯಾವುದು? ಶರಣಾಗತಿ ಮಾರ್ಗ. ಘಂಟಾ ಪಥ ಅಗ್ರ್ಯ. ಪಥ ಅಂದರೆ ದಾರಿ, ಅಗ್ರ ಅಂದರೆ ಮುಂದಿನದು. ಅತ್ಯಂತ ಶ್ರೇಷ್ಠವಾದ ಮಾರ್ಗವನ್ನು, ಉತ್ಕೃಷ್ಟವಾದ ಮಾರ್ಗ, ಸುಲಭವಾದ ಮಾರ್ಗ, ಘಂಟಾಘೋಷವಾದ ಮಾರ್ಗ. ಆ ಮಾರ್ಗವನ್ನು ಚಟುಳ ಮಣಿಕಲಾಪೈಹಿ ಮಣಿಕಲಾಪದಿಂದ ಉಂಟಾದಂತಹ ರತ್ನಗಳ ಸಮೂಹಗಳಿಂದ ಉಂಟಾಗುವಂಥ ಘೋಷದಿಂದ ವಿಹಾರಹಿ ಸಂಚಾರಗಳಿಂದ ಮುಖರಯಸಿ ಘಂಟಾಘೋಷವಾಗಿ ಹೇಳ್ತಾ ಇದ್ದಾಳಂತೆ ಪಾದುಕಾದೇವಿ. ಇದು ಸುಲಭವಾದ ಮಾರ್ಗ, ಉತ್ಕೃಷ್ಟ ಮಾರ್ಗ, ಶ್ರೇಷ್ಠವಾದ ಮಾರ್ಗ. ಎಲ್ಲ ನಮ್ಮ ಪೂರ್ವಾಚಾರ್ಯರುಗಳೆಲ್ಲ ಮಾರ್ಗದಲ್ಲಿ ಹೋಗಿ ಮುಕ್ತಿಯನ್ನು ಪಡೆದು ಪರಮಾನಂದವನ್ನು ಪಡ್ಕೊಂಡಿದ್ದಾರೆ. ನೀವು ಯಾಕೆ ಮಾಡೋದಿಲ್ಲ? ನೀವು ಯಾಕೆ ಈ ಮಾರ್ಗದಲ್ಲಿ ಬನ್ನಿ 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 ಅಂತ ಕರೀತಾರೆ. ಅದು ಇದು ಅಂತ ಬೇರೆ ಬೇರೆ ಅವರು ಇವರಿಂದ ಮಾಡಿರುವಂಥ ಬೇರೆ ಬೇರೆ ಮಾರ್ಗಗಳು ಉಂಟು. ಆದರೆ ನಮ್ಮ ಆಚಾರ್ಯರುಗಳು ತೋರಿಸುವಂತಹ ಮಾರ್ಗ ಯಾವುದು? ಸುಲಭವಾದ ಪ್ರಪತ್ತಿ ಎನ್ನುವಂಥ ಮಾರ್ಗ. ಆ ಮಾರ್ಗ ಸುಂದರವಾದ, ಗಟ್ಟಿಯಾಗಿ ಹೇಳ್ತಾ ಇದ್ದಾಳಂತೆ ಪಾದುಕಾದೇವಿ. ಗಟ್ಟಿಯಾಗಿ ಹೇಳ್ತಾ ಇದ್ದಾಳೆ, ಈ ಮಾರ್ಗದಲ್ಲಿ ನೀವು
ಬಂದು ಆಶ್ರಯಿಸಿದರೆ ನಿಮಗೆ ಖಂಡಿತವಾಗಿ ಮೋಕ್ಷ ಸಿಗತ್ತೆ ಅಂತ ಇವಳು ಇದರಲ್ಲಿ ಹೇಳ್ತಾರೆ. ಅಯಮಯಂ ಇತಿ ತೈತೈಗಿ ಕಲ್ಪಿತಾನ್ ಅದ್ವಭೇದಾನ್ ಪ್ರತಿ ಪದಂ ಅವಲೋಕ್ಯ ಪ್ರಾಣಿನಾಂ. ಅಯ್ಯೋ ಇವ್ರು ಕಷ್ಟಪಡ್ತಾ ಇದ್ದಾರಲ್ಲ ಅಂತ ಒಂದೊಂದು ಹೆಜ್ಜೆಗೂ ಕೂಡ ಇದು ಸುಲಭದ ಮಾರ್ಗ, ಇದು ಸುಲಭದ ಮಾರ್ಗ, ಉತ್ಕೃಷ್ಟ ಮಾರ್ಗ, ಬನ್ನಿ ಕಲಾಪೈ ನೀನು ತ್ವಂ ಮುಖರಯಸಿ, ನಿನ್ನ ಮುಖಾರವಿಂದದಿಂದ ಅದನ್ನು ಹೇಳ್ತಾ ಇದೆ. ಘಂಟಾಪತಾಕ್ರ್ಯಂ, ಇದು ದಾರಿಯಲ್ಲಿ ಎಲ್ಲ ದಾರಿಗಳೂ ಉಂಟು, ಬೇಕಾದಷ್ಟು ಬೇರೆ ಬೇರೆ, ಆದರೆ ಇದು ಮುಖ್ಯವಾದ ಹೆದ್ದಾರಿ. ಆ ಹೆದ್ದಾರಿನಲ್ಲಿ ಹೋದರೆ ಸ್ಟ್ರೇಟಾಗಿ ಕರ್ಕೊಂಡು ಹೋಗ್ಬಿಡುತ್ತೋ ಇಲ್ವೋ, ಯಾವ ಕಷ್ಟವೂ ಇಲ್ಲದೆ ಪರಮಾತ್ಮನ ಪಾದಕ್ಕೆ ಮುಟ್ಟಿಸುವಂತಹ ರಾಜಬೀದಿ ಇದು, ಬನ್ನಿ ಅಂತ ಅವಳು ತಿಳಿಸಿಕೊಡ್ತಾ ಇದ್ದಾಳೆ. ನಮ್ಮಾಳ್ವಾರ್ ಶ್ರೀ ಸೂಕ್ತಿನು ಶ್ರೀಮನ್ನಾರಾಯಣನೇ ಪರತತ್ವ, ಅದು ತತ್ವ. ಹಿತ ಯಾವುದು? ಅಡಿಕ್ಕೀಳಮರ್ದು ಪುಗಂತೇನೆ, ಅದರಿಂದ ಅಡಿಯೀರ್ ವಾಳ್ಮಿನ್ ಎನ್ನೆನ್ನೆ ಅರುಳ್ ಕೊಡುಕೊ. ಸ್ವಾಮಿ ನಮ್ಮಾಳ್ವಾರ್ ಭಗವದ್ ವಿಷಯದಲ್ಲಿ ಅದನ್ನೇ ಪ್ರತಿಪಾದನೆ ಮಾಡ್ತಾರೆ. ಒಂದೊಂದು ಪಾಶುರವು ಶರಣಾಗತಿಯ ಪಾಶುರ, ಶರಣಾಗತಿಯ ಮಾರ್ಗ, ಎಲ್ಲರನ್ನೂ ಕೂಡಿಸ್ಬಿಡ್ತಾರೆ. ಪ್ರಪನ್ನ ಜನ ಕೂಟಸ್ಥರಾಗಿ ಒಳ್ಳೆಯ ಹೆದ್ದಾರಿಯನ್ನು ತಾವೂ ಅದನ್ನು ತಿಳ್ಕೊಂಡು ಅದನ್ನು ಅನುಷ್ಠಾನ ಮಾಡಿ, ತಿರುಕುಳಂದೈಲ ಅನುಷ್ಠಾನ, ತಿರುಮಲೈನಲ್ಲಿ ಅನುಷ್ಠಾನ, 5 ಜಾಗಗಳಲ್ಲಿ ಅರ್ಚಾಮೂರ್ತಿಯಲ್ಲಿ ಅನುಷ್ಠಾನ ಮಾಡಿ ತೋರಿಸಿದ್ದಾರೆ ಸ್ವಾಮಿ ನಮ್ಮಾಳ್ವಾರ್. ಶರಣಾಗತಿ ಮುಖ್ಯ ದ್ವಾರ ನಮಗೆ ಅಂತ. ಅದರಿಂದ 462 ನಮಗೆ ಉಪದೇಶ ಘಂಟಾಘೋಷವಾಗಿ ಅಗ್ರ್ಯ ಮಾರ್ಗ ಅಂತ ತೋರಿಸ್ತೀವಿ. 463 ಪದಕಮಲಮುದಾರಂ ದರ್ಶಯಂತಿ ಮುರಾರೇ ಕಲಮಧುರ ನಿನಾದ ಗರ್ಭರತ್ನೈರ್ವಿಲೋಲೈ ವಿಷಮಯ ವಿಷಯ ತೃಷ್ಣ ವ್ಯಾಕುಲಾನಿ ಪ್ರಜಾನ ಅಭಿಮುಖಯಸಿ ನೂನಂ ಪಾದುಕೆ ಮಾನಸಾನಿ. ಮಾನಸಾನಿ ಅಮ್ಮ ಪಾದುಕೆ. ಪದಕಮಲ ಮುದಾರಂ ದರ್ಶಯಂತಿ ಮುರಾರೇ, ಮುರಾರಿಯ ಪದಕಮಲಗಳನ್ನು ದರ್ಶಯಂತಿ. ಎಲ್ಲರೂ ನೋಡಿ 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 ಪರಮಾತ್ಮನ ಪಾದಾರವಿಂದವನ್ನು ದರ್ಶನ ಮಾಡಿ ಅಂತ ಕರ್ಕೊಂಡ್ಬರ್ತಾನೆ. ಪಾದವಂತಾನೆ ಹೊತ್ಕೊಂಡು ಬರ್ತಾನೆ. ಪಾದ ಒಂದೇ ಬರೋಕ್ಕಾಗಲ್ಲ, ಪೂರ್ತಿ ದಿವ್ಯಮಗಳ ವಿಗ್ರಹನೂ ಬರುತ್ತೆ. ಆಗ ವಿಜಯ ಮಾಡಿಸಿದಾಗ ಕಲಮಧುರ ನಿನಾದ, ಗರ್ಭರತ್ನಗಳ, ನಿನ್ನ ಗರ್ಭದಲ್ಲಿ ಇರುವಂಥ ರತ್ನಗಳ ನಿನಾದ ಘೋಷ ಏನನ್ನು ತೋರಿಸುತ್ತೆ? ಕಲಕಲ ಕಲಕಲ ಅಂತ ಶಬ್ದ ಉಂಟು ಮಾಡುತ್ತೆ. ಅದು ವಿಷಮ ವಿಷಯ ತೃಷ್ಣ. ನಾವೆಲ್ಲ ವಿಷಮವಾದಂಥ ವಿಷಕರವಾದಂಥ ವಿಷಯ ತೃಷ್ಣೆ ನಮಗೆ. ಒಂದೊಂದು ಇಂದ್ರಿಯಕ್ಕೂ ಒಂದೊಂದು ತೃಷ್ಣ, ಬಯಕೆ ಇದ್ದೇ ಇದೆ. ಓಡೊಟ್ಟೋಗ್ಬಿಡುತ್ತೆ, ಹೇಗೋಗುತ್ತೆ ಅಂತಲೇ ಗೊತ್ತಿಲ್ಲ, ಎಳ್ಕೊಂಡು ಹೊಟ್ಟೋಗುತ್ತೆ. ಯಾಕೆಂದರೆ ಓಪನ್ ಆಗಿಬಿಟ್ಟಿದೆ ಎಲ್ಲ. ಮನಸ್ಸಂತೂ ಅಷ್ಟು ಚಂಚಲ, ಒಂದು ಕಡೆ ನಿಂತ್ಕೊಳ್ಳೋದೇ ಇಲ್ಲ, ಓಡೋಗೋದು. ವಿಷಮ ವಿಷಯ ತೃಷ್ಣ. ಈಗ ಅದಕ್ಕೆ ಹೇಳ್ತಾರೆ ತೃಷ್ಣ ವ್ಯಾಕುಲಾನಿ ಪ್ರಜಾನ ಅಭಿಮುಖಯಸಿ ನೂನಂ. ಅದಕ್ಕೆ ಇಲ್ಲಿ ಒಂದು ಉದಾಹರಣೆಯನ್ನು ತಗೊಂಡಿದ್ದಾರೆ, ಉಪಮಾನ. ಈಗ ಜಿಂಕೆಗೆ ತುಂಬ ದಾಹ ಆಗಿದೆ ಅಂತ ಇಟ್ಕೊಂಡು, ಪದಕಮಲ ಮುದಾರಂ ದರ್ಶಯಂತಿ. ಉದಾರ ಪಾದುಕಾದೇವಿಗೆ ಎಷ್ಟು ಔದಾರ್ಯ ಅಂತಂದರೆ ಪರಮಾತ್ಮನನ್ನು ಕರ್ಕೊಂಡು ಬಂದು 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 ತೋರಿಸ್ಬಿಡ್ಬೇಕು, ಎಲ್ರಿಗೂ ದರ್ಶನ ಮಾಡಿಸ್ಬಿಡ್ಬೇಕು. ಎಷ್ಟೋ ಔದಾರ್ಯ ಅಲ್ವಾ ಆಚಾರ್ಯರಂತ. ಆಚಾರ್ಯರು ಪರಮಾತ್ಮನ ತೋರ್ಸೋಕ್ಕೇ ಬಂದಿರೋದು, ಪರಮಾತ್ಮನ ರೆಪ್ರೆಸೆಂಟೇಟಿವ್ಸ್ ಅವರೆಲ್ಲ. ಅವರನ್ನು ಕಳಿಸಿದ್ದಾನೆ ಪರಮಾತ್ಮ, ಅವರ ಮೂಲಕವಾಗಿ ಪರಮಾತ್ಮನ ದರ್ಶನ ಮಾಡಿ ಅಂತ. ಅದಕ್ಕೆ ಅವ್ರಿಗೆ ಏನಂತ ಹೆಸರು? ದೇಶಿಕಾಗ ವೈದೇಶಿಕಾಗ. ತಾರತಮ್ಯ ಉಂಟದ್ದೆ. ಯಾವುದ್ರಲ್ಲಿ ತಾರತಮ್ಯ ಉಂಟು? ಕಲಮಧುರ ನಿನಾದೈಗೆ, ನಿನ್ನ ನಾದದಲ್ಲಿ ಒಂದೊಂದು ಕಡೆ ಒಂದೊಂದು ಥರ ನಾದ ಬರುತ್ತೆ. ಒಬ್ಬೊಬ್ಬರಿಗೆ ಬೇರೆ ಬೇರೆ ತರಹ ವಿಷಯವನ್ನು ತಿಳಿಸಿಕೊಡುವಂತೆ ಇರುತ್ತೆ. ಆದರೆ ನಮಗೆ ತಕ್ಕಂತೆ ಇರಬೇಕಲ್ವ ಅದು. ನೀನು ಹಳ್ಳದಲ್ಲಿ ಹೋದಾಗ ಜೋರಾಗಿ ಶಬ್ದ ಬರುತ್ತೆ, ದಿಣ್ಣೆ ಹತ್ಬೇಕಾದ್ರೆ ಕಡಿಮೆ ಬರುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ ತಾರತಮ್ಯ ಉಂಟು ನಿನ್ನ ನಾದದಲ್ಲಿ, ಒಂದೇ ಸಮ ಇಲ್ಲ. ಅದರಿಂದ ಓ ಪಾದುಕೆ, ಹೇಗೆ ಒಂದು ಜಿಂಕೆಗೆ ತುಂಬ ಬಾಯಾರಿಕೆ ಉಂಟಾದಾಗ ನೀರನ್ನು ತೋರಿಸ್ಬಿಟ್ರೆ ಅಲ್ಲೇ ಓಡಿ ಬಂದುಬಿಡುತ್ತೋ ಇಲ್ವೋ? ದಾಹ ನಿಮಗೆ ಇಟ್ಕೊಳ್ಳಿ, ನಿಮಗೆ ಅರವಟ್ಟಿಗೆ ಅಲ್ಲೇ ಇದೆ ಅಂತಂದರೆ ಓಡ್ತಿರೋ ಇಲ್ವೋ? ದಾಹ ಇದ್ದರೆ ಹಬ್ಬ ಬಂತಲ್ಲ, OSS ಬಂತ, ಸಿಕ್ಕಿದ್ರೆ ಎಷ್ಟು ಆನಂದ ಉಂಟಾಗುತ್ತಲ್ಲ. ಆದರೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಜಿಂಕೆಯನ್ನು ಹಿಡಿಯೋಕ್ಕೆ ನೀರು ತೋರಿಸ್ತಾರೆ ಅಥವಾ ಗಾನವನ್ನು ಮಾಡ್ತಾರೆ, ಅದನ್ನು ಹಿಡ್ಕೋತಾರೆ.
ಅದು ಮುಂಚೆ ಹೇಳಿದ್ದಾರೆ ಸ್ವಾಮಿ ದೇಶಗಳು. ಹಾಗೇ ಇಲ್ಲಿ ನಮ್ಮ ಜನಗಳ ಇಂದ್ರಿಯಗಳು ಎನ್ನುವಂತಹ ಜಿಂಕೆ ಎಲ್ಲೆಲ್ಲೋ ಓಡೋಗತ್ತೆ. ಅದನ್ನು ಹಿಡ್ಕೊಂಡು ವಾಪಸ್ ಕರ್ಕೊಂಡು ಬರಬೇಕಾದ್ರೆ ಅದಕ್ಕೆ ನೀರನ್ನು ತೋರಿಸ್ಬೇಕು. ಆ ರೀತಿ ವಿಷಯ ತೃಷ್ಣ ಅಂದರೆ ಬಾಯಾರಿಕೆ, ವಿಷಯಗಳಲ್ಲಿ ಹೋಗುವಂತಹ ಆ ತೃಷ್ಣ ಬಾಯಾರಿಕೆಯಿಂದ ಜಿಂಕೆಯನ್ನು ತೋರಿಸಿ, ಜಿಂಕೆಗೆ ನೀರನ್ನು ತೋರಿಸಿ ಅದನ್ನು ಹಿಡ್ಕೊಳ್ಳುವಂತೆ ನಮಗೆ ಅವಳು ಹಿಡ್ಕೋತಾಳಂತೆ ಪಾದುಕಾದೇವಿ. ಏನು ತೋರಿಸ್ತಾಳೆ? ಒಂದೊಂದು ಪ್ರಾಣಿಗೂ, ಜನಕ್ಕೂ, ಮನುಷ್ಯನಿಗೂ, ಭಕ್ತನಿಗೂ, ಪ್ರಪನ್ನನಿಗೂ ಏನೇನು ತೃಷ್ಣ ಇದೆಯೋ ಫಲ, ಅದೇ ಫಲಾಪೇಕ್ಷೆ ಇದೆಯೋ ಆ ಫಲಗಳನ್ನೆಲ್ಲ ಕೊಡುವಂತಹ ಪರಮಾತ್ಮನ ಪಾದಾರವಿಂದವನ್ನು ತೋರಿಸ್ತಾಳಂತೆ. ತೋರಿಸ್ಬಿಟ್ಟು ಜಿಂಕೆ ಹೇಗೆ ಓಡಿ ಬರುತ್ತೋ ನೀರಿಗೆ ಹತ್ತಿರ, ಹಾಗೆ ಜನಗಳೆಲ್ಲ ನಮಗೆಲ್ಲ ಫಲ ಸಿಗತ್ತೆ ಅಂಥೇಳಿ ಓಡಿ ಬರ್ತಾರೆ. ಯಾಕೆಂದರೆ ಇವನು ಒಂದು ದೊಡ್ಡ ಪಾರಿಜಾತ ವೃಕ್ಷ, ಕಲ್ಪವೃಕ್ಷ ಏನು ಕೊಡುತ್ತೆ? ಕಲ್ಪವೃಕ್ಷ ಎಲ್ಲ ಫಲಗಳನ್ನು ಕೊಡುತ್ತೆ. ಆದರೆ ಈ ಕಲ್ಪವೃಕ್ಷ ಎಲ್ಲವನ್ನು ಕೊಡುವಂಥ, ಆ ಕಲ್ಪವೃಕ್ಷ ಕೇಳಿದ್ದನ್ನು ಮಾತ್ರ ಕೊಡುತ್ತೆ. ಈ ಕೇಳಿದ್ದನ್ನು ಕೊಟ್ಟು ಮುಕ್ತಿಯನ್ನು ಕೊಡುವಂತಹ ಅದು ಮುಕ್ತಿ ಕೊಡೋದಿಲ್ಲ. ಅದಕ್ಕೆ ಅವರು ಹೇಳ್ತಾರೆ, ನಾವೆಲ್ಲ ಬೇರೆ ಇಂದ್ರಿಯಗಳ ವಿಷಯದಲ್ಲಿ ಮಗ್ನರಾಗ್ಬಿಟ್ಟಿದ್ದೀವಿ, ಅದರಿಂದ ತೃಷ್ಣ ಜಾಸ್ತಿ ಆಗ್ತಾಯಿದೆ. ಅದನ್ನು ಹಿಡಿದು ಬೇರೆ ಕಡೆಗೆ ಹೋಗಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥದ್ದನ್ನು ತೋರಿಸ್ಬೇಕು. ಅದಕ್ಕೆ ಪಾದುಕಾದೇವಿ ಹೇಳ್ತಾಳಂತೆ, ನಿಮ್ಗೇನೇನು ಬೇಕೋ ಎಲ್ಲ ಕೊಡ್ತಾನೆ ಬನ್ನಿ ಅಂತ ಹೇಳಿ ಪರಮಾತ್ಮನ ಪಾದಾರವಿಂದವನ್ನು ತೋರಿಸಿ ಜನರನ್ನು ನಿನ್ನ ಸ್ವಾಧೀನ ಮಾಡ್ಕೊಂಡು ಬಿಡ್ತೀಯಾ, ನೀನು ವಶೀಕರಣ ಮಾಡ್ಕೊಂಡು ಬಿಡ್ತೀಯಾ. ವಶೀಕರಣ ಮಾಡಿಕೊಂಡು ಅದೆಂತಹ ದಯೆಮ್ಮ, ನಿಂದು ಎಂತಹ ಔದಾರ್ಯಮ್ಮ, ಎಂತಹ ನಿನಗೆ ತಾಯಿಯಂತಹ ಮನಸ್ಸಮ್ಮ, ಎಲ್ಲರನ್ನೂ ಉದ್ಧಾರ ಮಾಡಬೇಕು ಅಂತ ನೀನು ವಶೀಕರಣ ಮಾಡ್ಕೊಳ್ತೀಯಲ್ಲ, ಪರಮಾತ್ಮನ ಪಾದಾರವಿಂದವನ್ನು ತೋರಿಸಿ ಅಂತ ಒಂದು ಉಪಮಾನ ಕೊಟ್ಟು ನಮ್ಮ ಇಂದ್ರಿಯಗಳೂ ಕೂಡ ಕಟ್ಟುಪಾಡಲ್ಲಿ ಬರುವಂತೆ ಮಾಡಿಬಿಡ್ತಾಳೆ ಪಾದುಕಾದೇವಿ. ಆಳ್ವಾರ್ ಪರಮಾತ್ಮನನ್ನು ವಶೀಕರಣ ಮಾಡ್ಕೊಂಡು ಬಿಟ್ಟಿದ್ದಾರೆ. ವಶೀಕರಣ ಮಾಡಿಕೊಂಡು ಅವನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾಕಂದರೆ ಅವನನ್ನು ಹಿಡಿದಿಟ್ಕೋಬೇಕಲ್ಲ, ವಶೀಕರಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಿಡಿದಿಟ್ಕೋಬೇಕಾದ್ರೆ ಏನು ಮಾಡಬೇಕು? ಲಾಲನೆ ಪಾಲನೆ ಮಾಡಬೇಕು, ಜೊತೆಗೆ ಹಾಡು ಹಾಡಬೇಕು, ಸ್ತೋತ್ರನೂ ಹೇಳಬೇಕು. ಆ ಸ್ತೋತ್ರ ಹೇಳ್ತಾನೇ ಇದ್ದಾರೆ. ಅದಕ್ಕೆ ಯಾವ ಸ್ತೋತ್ರ ಹೇಳಿ? ನೀನು ಹಬ್ಬ ಮುಡಿಚೋದಿಯಾಯ್ ಅವನದು ಮುಡಿಚೋದಿ ವಳರ್ದದುವೋ, ಅಡಿಚೋದಿಯಾಯ್ ನಿನ್ನ ತಾಮರೆಯಾಯ್ ವಳರ್ದದುವೋ ಅಂತ ಹೇಳ್ತಾರೋ ಇಲ್ವೋ? ಹಾಗೆ ಹೇಳಿ 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 ಪರಮಾತ್ಮ ಹೌದಾ ಅಂತ ಬಾಯಿ ಬಿಟ್ಕೊಂಡು ಕೇಳ್ತಾನೆ. ನಮ್ಮಾಳ್ವಾರರ ಸೂಕ್ತಿಗಳನ್ನು ಆಶ್ಚರ್ಯವಾಗಿ ಕೇಳ್ತಾನೆ. ಅವನು ಹಿಡಿದಿಟ್ಕೊಂಡು ಬಿಡ್ತಾರೆ ಸ್ತೋತ್ರಗಳನ್ನು ಮಾಡಿ ಆಳ್ವಾರುಗಳು ತಮ್ಮ ದಿವ್ಯ ಸೂಕ್ತಿ ಎನ್ನುವಂತಹ ಅವರ ಪಾಶುರಗಳಿಂದ. ಆ ಪಾಶುರಗಳು ಎಂಥವು ಅಂತಂದರೆ ಸಂಸಾರಿಗಳನ್ನೂ ಸಹ ಭಗವಂತನಲ್ಲಿ ಸೇರಿಸುವಂಥದ್ದು ಆಳ್ವಾರವರ ಸೂಕ್ತಿ. ಆಳ್ವಾರವರನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ, ಆದರೆ ಆಳ್ವಾರ ಸೂಕ್ತಿ ನಮಗೆ ಅವನಲ್ಲಿ ಕರ್ಕೊಂಡು ಹೋಗಿ ಪೂರ್ತಿ ಅಲ್ಲಿಂದ ಬಿಡೋಕ್ಕೆ ಆಗಲ್ಲ ಎನ್ನುವಂತಹ ಒಂದು ದಿವ್ಯವಾದ ಒಂದು ಲೀಲೆಯನ್ನು ಮಾಡಿ ಅವರನ್ನು ವಶೀಕರಣ ಮಾಡಿಕೊಡುವಂಥದ್ದು ಸ್ವಾಮಿ ನಮ್ಮಾಳ್ವಾರವರ ದಿವ್ಯ ಸೂಕ್ತಿಗಳ ಶಕ್ತಿ ಅನಾದೃಶ್ಯವಾದದ್ದು. ಯಾವ ಒಂದು ಅದಕ್ಕೆ ಉಪಮಾನವೇ ಇಲ್ಲ. ಅದರಿಂದ ದಿವ್ಯ ಸೂಕ್ತಿಗಳಿಗೆ ಅಂತಹ ಒಂದು ಪವರ್ಸ್ ಉಂಟು, ಶಕ್ತಿ ಉಂಟು. 464 ಮದರಿಪುಪದರ ಕ್ಷೇ ಮಂದಬುದ್ಧೌ ಮಯಿತ್ವಂ, ಮಂದಬುದ್ಧೌ ಮಯಿತ್ವಂ, ಮಂದಬುದ್ಧಿ ಮಯಿ ನನ್ನ, ತ್ವಂ ನೀನು, ಮಂದಬುದ್ಧಿಯಾದ ನನ್ನನ್ನು ಅಂತ ಅರ್ಥ. ಅನವಧಿ ಮಹಿಮಾನಂ ತ್ವತ್ಪ್ರಸಾದಾತ್ ಸ್ತುವಾನೆ, ಇಲ್ಲದೇ ಇದ್ದರೆ ನಾನು ಮಂದಬುದ್ಧಿಯಾದ ನಾನು ನಿನ್ನನ್ನು ಹೇಗೆ ಸ್ತೋತ್ರ ಮಾಡೋಕ್ಕಾಗತ್ತೆ? ಅದಕ್ಕೆ ನೀನೇನು ಮಾಡಿದೀಯಾ? ಅಂತಹ ನನ್ನನ್ನು ನಿನ್ನ ಸ್ತೋತ್ರ ಮಾಡುವಂತೆ ಮಾಡ್ಕೊ. ಮಣಿನಿಕರ ಸಮುತ್ತೈ ಮಂಜುನಾಥೈ ಕವೀನ ಉಪರಮಯಸಿ ತಾಂ ಸ್ಥಾನ ನೂನ ಮುತ್ಸೇಕವಾದಾನ. ಅಪ್ಪ ನಿನ್ನ ಕರುಣೆ ಎಂಥದಮ್ಮ ಅಂತಾರೆ ಸ್ವಾಮಿ ದೇಶ. ತ್ವತ್ ಪ್ರಸಾದ, ನಿನ್ನ ಪರಮದಯೇ ಎನ್ನುವಂತಹ ಆ ಕಾರುಣ್ಯ ಇದೆಯಲ್ಲ, ಆ ಕೃಪೆ ಇದೆಯಲ್ಲ, ಅದು ಅನವಧಿ ಮಹಿಮಾನ. ಅದಕ್ಕೆ ಅವಧಿನೇ ಇಲ್ಲ, ಲಿಮಿಟೇ ಇಲ್ಲ, ಅನ್ಲಿಮಿಟೆಡ್. ಅಷ್ಟು ಪ್ರಭಾವ, ಎಲ್ಲದ ವೈಭವದಿಂದ ಕೂಡಿರುವಂಥದ್ದು. ಅಂತಹ ತ್ವ ನಿನ್ನನ್ನು ಸ್ತುವಾನೆ ಸ್ತೋತ್ರ ಮಾಡೋಕ್ಕೆ, ಕವೀನ ಎಲ್ಲ ಕವಿಗಳೆಲ್ಲ ಬೇಕಾದಷ್ಟು ಸ್ತುತಿಯನ್ನು ಮಾಡೋಕ್ಕೆ, ತಾಂ ಆಯಾಯ
ವಾದಾನ, ಅವರಿಗೆಲ್ಲ ಏನಿದೆ ಅನ್ನೋ ಒಂದೊಂದು ಕವಿಗಳಿಗೂ ಗರ್ವ ಇರುತ್ತಂತೆ. ನಾನೇ ಜಾಸ್ತಿ, ನಾನೇನು ಅವ್ರಿಗಿಂತ ಕಡಿಮೆ, ನಾನೇ ಜಾಸ್ತಿ ಅನ್ನೋದಿದ್ದೇ ಇರು. ಅದರಿಂದ ಅವರು ತಮ್ಮ ಇದನ್ನು ಬಿಡೋದಿಲ್ಲ, ನನಗಿಂತ ಯಾರು ಜಾಸ್ತಿ ಇದ್ದಾರೆ. ಅದರಿಂದ ಗರ್ವದಿಂದ ಮಾತುಗಳನ್ನು ಆಡ್ತಾರಂತೆ. ಮಣಿ ನಿಖರ ಸಮುತ್ತೈ ಆಗ ನೋಡ್ತಾಳಂತೆ ಪಾದುಕಾದೇವಿ. ಓಹೋ, ಕವಿಗಳೆಲ್ಲ ಹಾಡ್ತಾ ಇದ್ದಾರೋ ಇಲ್ವೋ, ಆ ಕವಿತೆಗಳನ್ನು ನೋಡಿಬಿಟ್ಟು ಆ ತನ್ನ ರತ್ನಗಳ ಸಮೂಹದಿಂದ ಉಂಟಾದ ಪರಮನಾದದಿಂದ, ಮಂಜುಳನಾದದಿಂದ ಉಪರಮಯಂತಿ ಅದನ್ನು ತಡಿತಾಳಂತೆ. ಸಾಕು ಸಾಕು, ನಿಲ್ಲಿ, ನಿಮ್ಮ ಸಾಕು, ನೀವು ಹೇಳಿದ್ದು ಸ್ಟಾಪ್ ಅಂತ ನಿಲ್ಲಿಸ್ಬಿಡ್ತಾವೆ. ಹಾಗಾದರೆ ಇಲ್ಲಿ ಮಂದಬುದ್ಧಿಯಂತಹ ನಾನು ಅಂತ ಹೇಳ್ಕೊಂಡಿದ್ದಾರೆ ಸ್ವಾಮಿ ದೇಶಗಳು. ಯಾಕೆ ಹೇಳ್ಕೊಂಡು? ಅಲ್ಲ, ನಿನ್ನ ಶಬ್ದವನ್ನು ಕೇಳಿದರೆ ಅಮ್ಮ ರಂಗನಾಥನ ಪಾದುಕೆಗೆ ನಿನ್ನ ಮಹಿಮೆಗೆ ಸಾಟಿ ಇಲ್ಲ, ಲಿಮಿಟ್ ಇಲ್ಲ. ಹೀಗಿರಬೇಕಾದ್ರೆ ನಿನ್ನ ಪ್ರಸಾದದಿಂದ ನಾನು ನಿನ್ನ ಮಹಿಮೆಯನ್ನು ಹಾಡ್ತಾಯಿದ್ದೀನಿ. ನಾನು ಆಡ್ತಾ ಇದ್ದೀನಿಲ್ಲ, ನೀನೇ ಆಡಿಸ್ಕೊತಾ ಇದ್ದೀನಿ. ಅದು ಬಿಡಿ, ಆದರೆ ಸ್ತೋತ್ರ ಮಾಡ್ತಾ ಇದ್ದೀನಿ ಅಂತಲೇ ಹೇಳಿದ್ದಾರೆ ಇವು. ಮಯಿ ಅಂತಲೇ ಹೇಳಿದಾರೋ ಇಲ್ವೋ? ಮಯಿ ಅಂದರೆ ನಾನು ಅಂತ ಅರ್ಥ. ನಾನು ಹೇಳ್ತಾ ಇದ್ದೀನಿ ನಿನ್ನ ಮಹಿಮೆಯನ್ನು. ಆದರೆ ಲೋಕದಲ್ಲಿ ಬೇಕಾದಷ್ಟು ಜನ ಕವಿಗಳೆಲ್ಲ ಇದ್ದಾರೆ. ಆ ಕವಿಗಳೆಲ್ಲ ಗರ್ವದಿಂದ ಅವ್ರ ಜೊತೆಯಲ್ಲಿ ವಾದಗಳನ್ನು ಮಾಡಿ ಅವ್ರ ಪಾಡಿಗೆ ಅವರು ಹೇಳ್ತಾ ಇರ್ತಾರೆ. ಅವರೆಲ್ಲ ದೂರ್ತಾರೆ. ಸ್ವಾಮಿ ದೇಶಿಕರಿಗೆ ಒಂದು ಮನಸ್ಸಿನಲ್ಲಿ ಇದೆ, ಏನಿದೆ, ಬೇರೆ ಕವಿಗಳೆಲ್ಲ ಒಪ್ಕೊಳ್ಳೋದಿಲ್ಲ, ಅವ್ರ ಗರ್ವದಿಂದ ಇದನ್ನೆಲ್ಲ ತುಚ್ಛವಾಗಿ ನೋಡ್ತಾರೆ ಅನ್ನೋದು. ಅದರಿಂದ ಬೇಕಾದಷ್ಟು ಕಡೆ ಈ ಒಂದು ವಿಷಯವನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ತನ್ನ ಮಧುರವಾಣಿಯಿಂದ, ಇಂಪಾದ ವಾಣಿಯಿಂದ ಪಾದುಕಾದೇವಿ ಹೇಳ್ತಾಳಂತೆ, ಸಾಕು ಸಾಕು, ಅಲಂ ಅಲಂ, ನೀವೆಲ್ಲ ನಿಲ್ಲಿಸಿ, ನಾನು ದೇಶಿಕರ ಸೂಕ್ತಿಯನ್ನು ಕೇಳ್ತೇನೆ, ಸ್ತೋತ್ರವನ್ನು ಅಂತ ಹೇಳುವಂತೆ. ಅವರನ್ನು ನೋಡಿ ಸ್ತೋತ್ರ ಮಾಡಿದವರನ್ನು ನೀವು ಅಲಂ, ಸಾಕು, ವಾದ ಮಾಡಿ ತೆಗಳಬೇಡಿ, ಸಾಕು. ನೀವೇನು ಸ್ತೋತ್ರ ಮಾಡಿ ನನ್ನನ್ನು ಸಂತೋಷಪಡಿಸಬೇಕಾಗಿಲ್ಲ. ಇವರು ಸ್ವಾಮಿ ದೇಶಿಕರು ಸಂತೋಷಪಡಿಸ್ತಾ ಇದ್ದಾರೆ ಸ್ತೋತ್ರದಿಂದ. ನೀವು ಸುಮ್ಮನಿರಿ. ಅದರ ಅರ್ಥ ಏನು? ಸಾಕು. ನಿಮ್ಮ ಮಾತು, ನಿಮ್ಮ ವಾದ, ನಿಮ್ಮ ಅದಕ್ಕೇನು ಹೇಳ್ತಾರೆ, ಕ್ರಿಟಿಸಿಸಮ್ ಸಾಕು. ನೀವೇನು ಹೇಳಬೇಕಾಗಿಲ್ಲ, ನಾನು ನೋಡ್ಕೋತೀನಿ ಅಂತ ಅರ್ಥ. ಯಾಕಂದರೆ ನನ್ನ ಸ್ತೋತ್ರ. ದೇಶಿಕರಿಗೆ ಮನಸ್ಸಿನಲ್ಲಿ ಏನಿದೆ, ಒಂದು ಕಳವಳ ಎಲ್ಲ ಕವಿಗಳೆಲ್ಲ ನೋಡಿ ಏನು ಹೇಳ್ತಾರೆ. ಯಾಕೆಂದರೆ ಅದಕ್ಕೋಸ್ಕರ ತಾನೇ ಇದು ಸ್ಪರ್ಧೆಗೋಸ್ಕರ ತಾನೇ ಉಂಟಾಗಿ. ನಿಮಗೆ ಕವಿಸಿಂಹ ಅಂತ ಬಿರುದು ಬಂದಿದೆಯಲ್ಲ, ಹಾಗಾದರೆ ಕವಿತೆಯನ್ನು ಮಾಡಬೇಕಲ್ಲ ಅಂತ ತಾನೇ ಕೇಳಿದ್ದು. 1000 ಶ್ಲೋಕವನ್ನು ಒಂದು ಜಾಮದಲ್ಲಿ ಮಾಡಬೇಕು ಅಂತ ಕೇಳಿದ್ರು ರಾತ್ರಿಯಲ್ಲಿ. ಒಪ್ಕೊಳ್ಳಿಲ್ಲ. ಆದರೆ ಪಾದುಕಾದೇವಿ ಒಪ್ಪಿಸಿದಾಳೆ. ಆದರೆ ಅವರು ಹೇಳ್ತಾರೆ ಸ್ವಾಮಿ ದೇಶಿಕರು, ಅಮ್ಮ ನಾನು 1000ಕ್ಕೆ ಅಂತ ಒಪ್ಕೊಂಡ್ಬಿಟ್ಟಲ್ಲ, ನಿನ್ನನ್ನು 1000 ಶ್ಲೋಕದಲ್ಲಿ ವೈಭವವನ್ನು ವರ್ಣನೆ ಮಾಡೋಕ್ಕಾಗತ್ತಾ? ಅಯ್ಯೋ, ಎಂಥ ತಪ್ಪು ಮಾಡಿಬಿಟ್ಟೆ ನಾನು, ಇನ್ನು ಲಕ್ಷ ಶ್ಲೋಕಗಳನ್ನು ಮಾಡ್ಬೋದಾಗಿತ್ತಲ್ಲ ಅಂತ. ಅದರಿಂದ ಇದರಲ್ಲಿ ಹೇಳಿ ಅವರು ಮಧುರಿಪು ಪದರಕ್ಷೆ ಮಂದಬುದ್ಧೌ ಮಯಿತ್ವ ಅನವಧಿ ಮಹಿಮಾನಂ ತ್ವತ್ಪ್ರಸಾದಾತ್ ಸ್ತುವಾನೆ. ತಕ್ಷಣವೇ ಹೇಳಿಬಿಟ್ಟಿದ್ದಾರೆ, ನಿನ್ನ ಪ್ರಸಾದದಿಂದ, ನಿನ್ನ ಕರುಣೆಯಿಂದ, ನಿನ್ನ ಕೃಪೆಯಿಂದ, ಔದಾರಿ ಬುದ್ಧಿಯಿಂದ ನಾನು ಸ್ತೋತ್ರ ಮಾಡ್ತಾಯಿದ್ದೀನಿ. ಆದರೆ ಬೇರೆ ಕವಿಗಳೆಲ್ಲ ಅವರೆಲ್ಲ ಏನು ಮಾಡ್ತಾರೆ, ಅವರು ತಾಂಸ್ತಾನೆ ನೂನ ಉತ್ಸೇಕ ವಾದಾನ, ಉತ್ಸುಕತೆಯಿಂದ ಈ ಒಂದು ಸ್ತೋತ್ರವನ್ನು ಕುರಿತು ವಾದ ಮಾಡ್ತಾರೆ. ಅದರಿಂದ ಆ ವಾದವನ್ನು ನೀನು ಮಂಜುಳನಾದದಿಂದ ನಿಲ್ಲಿಸಿ, ಸಾಕು ನಿಲ್ಲಿಸಿ ಅಂತ ಹೇಳುವಂತೆ ನನಗನ್ಸುತ್ತೆ. ಅವ್ರು ಹೇಳ್ತಾಳೆ ಪಾದುಕಾದೇವಿ ಬೇಕಾದರೆ ಅವ್ರ ಮನಸ್ಸಿನಲ್ಲಿ ಹೋಗಿ ಸಾಕು ಅಂತ ನಿಲ್ಲಿಸ್ಬೋದು ಅಂತ ಈ ಶ್ಲೋಕ ಮಧುರಿಪು ಪದರಕ್ಷೆ. ಈಗ 465ನೇ ಶ್ಲೋಕ. ಶರಣಮುಪಗತೆ ತ್ವಾಂ ಚಾರ್ಗಿಣ ಪಾದರಕ್ಷೆ ಸಕೃದಿತಿ ವಿಧಿ ಸಿದ್ಧಂ ತ್ಯಕ್ತು ಕಾಮೇ ವಿಮೋಗಾನ್ ಪ್ರಚಲಿತಮಣಿಜಾಲ ವ್ಯಂಜಿತೈ ಚಿಂಜಿತೈ ಸ್ವೈ ಅಲಮಲಮಿತಿ ನೂನಂ ವಾರಯಸ್ಯಾದರೇಣ. ಈಗ ಪಾದುಕಾದೇವಿ
ನಿನ್ನ ಶಬ್ದವನ್ನು ಕೇಳಿದರೆ ಶರಣಾಗತಿಯನ್ನು ಒಂದು ಸಲ ಸಕೃದಪಿ ಏವ. ಶರಣಾಗತಿ ಎಷ್ಟು ಸತಿ ಮಾಡಬೇಕು? ಸಕೃದೇವ ಪ್ರಪನ್ನಾಯ ತವ ಅಸ್ಮಿ, ಇದೇ ಶರಣಾಗತಿ. ತವ ನಿನಗೆ ಸಂಬಂಧಪಟ್ಟವನು ನಾನು ನಿನ್ನವನು, ಇದೇ ಶರಣಾಗತಿ. ನಾನು ನಿನ್ನವನು ಅಂತ ಕಾರ್ಯದಲ್ಲಿ ತೋರಿಸ್ಬೋದಾ? ಇಲ್ಲ. ನಾನು ನಿನ್ನವನು ಅಂತ ಹೇಳ್ಬೋದು, ಮನಸ್ಸಿನಲ್ಲಿ ನಾನು ನಿನ್ನವನು ಅಂತ ಒಪ್ಕೊಳ್ಬೋದು. ಅದರಿಂದ ಶರಣಾಗತಿ ಒಂದು ಕೃತ್ಯವಲ್ಲ. ಅದರಿಂದ ಉಕ್ತಿ ಪ್ರಪತ್ತಿ, ಸ್ವಉಕ್ತಿ ಉಂಟು, ಆಚಾರ್ಯ ಮುಖೇನ ಉಂಟು, ಭಾಗವತರ ಮುಖೇನ ಉಂಟು. ಭಾಗವತ ಉಕ್ತಿ, ಆಚಾರ್ಯೋಕ್ತಿ, ಸ್ವ ಉಕ್ತಿ ಎಲ್ಲ ಬೇರೆ ಬೇರೆ. ಅದಕ್ಕೆ ಉಕ್ತಿ ಅಂತಲೇ ಕರೀತಾರೆ. ಆ ಮಂತ್ರವೇ ಅದನ್ನು ತಿಳಿಸ್ಕೊಡುತ್ತೆ. ದ್ವಯಮಂತ್ರವೇ ಉಕ್ತಿ ಆಯ್ತಲ್ಲ, ಹೇಳಿದ್ದಾಯ್ತಲ್ಲ, ನಾನು ಇನ್ನವನು. ಚರ್ಮ ಶ್ಲೋಕ ಅಂತ ಅದಕ್ಕೆ ನೋಡಿ, ವರಾಹ ಚರ್ಮ ಶ್ಲೋಕದಲ್ಲಿ ಅದೇ ಥರನೇ. ವರಾಹ ಚರ್ಮ ಶ್ಲೋಕದಲ್ಲಿ ಸ್ಥಿತೇ ಮನಸ್ಸು ಸುಸ್ವಸ್ಥೆ ನಾನಿನ್ನವನು ಅಂತ ಹೇಳ್ಬೇಕಂತ. ಆದರೆ ರಾಮ ಚರ್ಮ ಶ್ಲೋಕದಲ್ಲಿ ಅದಿಲ್ಲ. ಸಕೃದೇವ ಪ್ರಪನ್ನಾಯ, ಯಾವಾಗಲೂ ಒಂದು ಸತಿ ಹೇಗಾದರೂ ಯಥಾವತಾವಾಪಿ ಯಥಾ ತಥಾವಾಪಿ ಸಕೃತ್ ಕೃತೋಂಜಲಿ ಅನ್ನುವಂತೆ ಯಥಾ ತಥಾವಾಪಿ ಸಕೃದೇವ ಪ್ರಪನ್ನಾಯ ಹೇಳಿಬಿಟ್ರೆ ಸಾಕು, ನಾನಿನ್ನವನು ಅಂತ. ಯಥಾ ತಥಾವಾಪಿ, ಅದಕ್ಕೆ ಅವ್ರು ಹೇಳಿಬಿಟ್ರಲ್ಲ, ಅವರು வருகால் உரைத்தவரை அமியுமினி என்பவர் போல் அஞ்சல் என கரம் வைத்து ಅಡೈಕಲಪತ್ತು. ನಾನು ಇನ್ನವನು ಅಂತ ಒಂದು ಸತಿ ಹೇಳಿಬಿಟ್ರೆ ಸಾಕು. ಹೇಳ್ತೀನಿ ಅಂತ ಹೇಳಿದ್ರು ಸಾಕು ಅಂತಾರೆ ಅದರಲ್ಲಿ ವ್ಯಾಖ್ಯಾನ. ಹೇಳ್ದ ಅಂತಿಲ್ಲ, ಹೇಳಾಯ್ತು ಅಂತನೂ ಇಲ್ಲ, ಹೇಳ್ತೀನಿ ಅಂತ ಮನಸ್ಸು ಮಾಡಿದರೆ ಸಾಕಂತ. ಒಂದು ಸತಿ ಆದರೂ ಹೇಳಿಬಿಡ್ತೀನಪ್ಪ ನಾನು ಇನ್ನವನು ಅಂತ ಹೇಳಿದರೆ ಸಾಕು, ಪರಮಾತ್ಮ ಓಡಿ ಬಂದು ಹಿಡ್ಕೊಬಿಡ್ತಾನೆ. ಆಮೇಲೆ ಅಚ್ಯುತ ಬಿಡೋದೇನು ಅದು. ಅದರಿಂದ ಈ ಶ್ಲೋಕ ಬಹಳ ಸುಂದರವಾದದ್ದು. ಶರಣಂ ಉಪಗತೆ ತ್ವಾಂ ಶಾರ್ಗಿಣ ಪಾದುಕೆ. ಶರಣಾಗತಿಯನ್ನು ಒಂದು ಸಲ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಅದನ್ನು ತಿಳ್ಕೊಂಡಿಲ್ಲ ಯಾರೋ ಒಬ್ಬ, ಯಾವನೋ ಒಬ್ಬ ಎರಡನೇ ಸಲ ಮಾಡ್ತೀನಿ ಅಂತ ನೆನೆದ್ರೆ ಪಾದುಕೆ ಹೇಳ್ತಾಳಂತೆ, ಬೇಡ ಬೇಡ ಬೇಡ, ಒಂದು ಸತಿ ಸಾಕು ಮಾಮ, ಡೋಂಟ್ ವಾಂಟ್, ಬೇಡ ಬೇಡ ಒಂದೇ ಸಲ ಸಾಕು ಅಂತ ಅತ್ಯಾದರದಿಂದ ಆದರದಿಂದ ಬಹಳ ಸುಂದರವಾದ ಹಿತವಾದ ತನ್ನ ಶಬ್ದಗಳಿಂದ ನಾದದಿಂದ ಅವರೆಲ್ಲ ಕೇಳಬೇಕು, ಅವರಿಗೆ ಕೇಳಿಸ್ಬೇಕು, ಆ ಥರ ಹೇಳ್ತಾಳಂತೆ ಪಾದುಕಾದೇವಿ. ಅದೇ ಥರ ಸ್ವಾಮಿ ನಮ್ಮಾಳ್ವಾರ್ ಅದೇ ಥರ ನಮಗೆ ಉಪದೇಶ ಮಾಡ್ತಾರೆ. ಒಂದು ಸತಿ ಸಾಕು, ಎರಡನೇ ಸತಿ ನೀವು ಮನಸ್ಸಿನಲ್ಲೂ ಅಂದ್ಕೋಬೇಡಿ. ಸಕೃದೇವ ಪ್ರಪನ್ನಾಯ ಅಂತ ಆಳ್ವಾರ್ಗಳು ಅತ್ಯಾದರದಿಂದ ತಮ್ಮ ಶ್ರೀ ಸೂಕ್ತಿಗಳಲ್ಲಿ ಹೇಳಿರುವಂತೆ ಪಾದುಕಾದೇವಿ ಕೂಡ ಇಲ್ಲಿ ಹೇಳ್ತಾಳೆ, ಬೇಡ ನೀವು ಮತ್ತೆ ಮತ್ತೆ ಇನ್ನೊಂದು ಸತಿ ಮಾಡ್ತೀನಿ ಅಂತ ಯೋಚನೆಯೂ ಮಾಡಬೇಡಿ. ಇದು ಶಾಸ್ತ್ರದಲ್ಲಿ ಹೇಳಿರುವಂತಹ ಒಂದು ಸತಿ. ಅದಕ್ಕೋಸ್ಕರ ನಮ್ಮ ಸಂಪ್ರದಾಯದಲ್ಲಿ ಒಂದೇ ಒಂದು ಸಲ ಶರಣಾಗತಿ, ಆಮೇಲೆ ಶರಣಾಗತಿ ಇಲ್ಲ. ಆಮೇಲೆ ನೆನೆಸಿಕೊಳ್ಳೋದು ಬೇಡ ಅಂದ್ಬಿಟ್ಟಿದ್ದಾರೆ. ಎರಡನೇ ಬಾರಿ ಶರಣಾಗತಿ ಅನ್ನೋದು ಇಲ್ಲ. ಏನನ್ನು ನೆನೆಸ್ಕೋಬೇಕು? ಅದಕ್ಕೋಸ್ಕರ ದ್ವಯಮಂತ್ರ ಹೇಳ್ತಾನೆ ಇರಬೇಕು ಸದಾಕಾಲ. ಆದರೆ ಚರಮ ಶ್ಲೋಕವನ್ನು ಹೇಳಬೇಕು ಅಂತಿದೆ. ಯಾಕೆ? ಚರಮ ಶ್ಲೋಕ ಪರಮಾತ್ಮನ ಆಶ್ವಾಸನೆ. ಪರಮಾತ್ಮ ಆಶ್ವಾಸನೆ ಏನು ಮಾಡಿದ್ದಾನೆ? ಅವನು ಹೇಳಿದ್ದಾನೆ, ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಅಂತ ಹೇಳಿದ್ದಾನೆ. ಅದರಿಂದ ಅದನ್ನು ನೆನೆಸ್ಕೋತಾ ಇರಬೇಕು. ಅದನ್ನು ನೆನೆಸ್ಕೋಬೇಕು. ಶರಣಾಗತಿ ಮಾಡ್ತೀನಿ ಮತ್ತೆ ಅಂತ ನೆನೆಸ್ಕೋಬಾರ್ದು. ಅದು ಉಕ್ತಿ ಹೇಳ್ತಾ ಇರಬೇಕು. ಆದರೆ ನೆನೆಸ್ಕೊಳ್ಳೋದೇನು? ಪರಮಾತ್ಮನೇ ಪಾಪಗಳನ್ನೆಲ್ಲ ಹೋಗಲಾಡಿಸಿ ಮೋಕ್ಷವನ್ನು ಕೊಡ್ತೀನಿ ಅಂದಿದ್ದಾನೆ. ವರಾಹ ಸ್ವಾಮಿ ನಾನು ನಯಾಮಿ ಪರಮಾಂಗತಿ ಬಂದಿದ್ದಾನೆ. ಅದರಿಂದ ಅವರ ಚರ್ಮ ಶ್ಲೋಕಗಳನ್ನು ನೆನೆಸ್ಕೊಂಡು ಪರಮ ವಿಶ್ವಾಸವನ್ನು ಬೆಳೆಸ್ಕೋಬೇಕು. ಪರಮ ವಿಶ್ವಾಸದಿಂದ ಇರಬೇಕು. ಯಾವತ್ತಿಗೂ ಒಂದು ಕ್ಷಣನೂ ನಾವು ಜಾರಿ ಬೀಳಬಾರ್ದು. ಪರಮಾತ್ಮ ರಕ್ಷಕ, ರಕ್ಷಣೆ ಮಾಡೇ ಮಾಡ್ತಾನೆ. ಇದು ಖಂಡಿತವಾಗಿ
ಇದು ಸತ್ಯ ಸತ್ಯ, ಇದು ಇದಮಿತ್ತಮ್ ಅಂತ ನಮ್ಮ ಆಚಾರ್ಯರುಗಳೆಲ್ಲ ಹೇಳಿದ್ದಾರೆ. ಪರಮ ವಿಶ್ವಾಸ ಅದಿದ್ರೇ ಮೋಕ್ಷ ಸಾಧ್ಯ. ಅದರಿಂದ ಇದನ್ನು ಇಲ್ಲಿ ಮತ್ತೆ ಮತ್ತೆ ಒಂದು ಸಲ ಸಾಕು 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 ಅಂತ ತನ್ನ ಮಂಜುಳವಾದ ನಾದದಿಂದ ಎಲ್ಲ ಪ್ರಪನ್ನರಿಗೂ ಆಶ್ವಾಸನೆ ಕೊಡ್ತಾ ಇದ್ದಾಳೆ. ಪ್ರಪನ್ನರಿಗೆ ಕೊಡ್ತಾ ಇದ್ದಾಳೆ. ಮುಮುಕ್ಷುಗಳಿಗೆ ಮಾಡಿ ಮಾಡಿ ಒಂದ್ಸತಿ ಮಾಡಿದ್ರೆ ಸಾಕು, ಕಷ್ಟಪಡಬೇಕಾಗಿಲ್ಲ, ಮತ್ತೆ ಮತ್ತೆ ಮಾಡಬೇಕಾಗಿಲ್ಲ. ಭಕ್ತಿ ನಿರಂತರ ಮಾಡಬೇಕು. ಇದು ಒಂದು ಸತಿ ಮಾಡಿದರೆ ಸಾಕು, ನಾನು ನಿನ್ನವನು ಅಂತ ಉಕ್ತಿ ಮಾಡಿದರೆ ಸಾಕು, ಮಾಡಿ ಅಂತ ಸುಲಭದ ಉಪಾಯವನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾಳೆ. ಬೇಡ ಬೇಡ, ಎರಡನೇ ಬಾರಿ ಬೇಡ ಅಂತ ಹೇಳ್ಕೊಡ್ತಾ ಇದ್ದಾಳೆ. ಯಾರು? ಪಾದುಕಾದೇವಿ 465ನೇ ಶ್ಲೋಕದಲ್ಲಿ. ಜಯತೀತಿ ರಾಜ ಸೂಕ್ತಿ ಜಯತಿ ಮುಕುಂದಸ್ಯ ಪಾದುಕಾಯುಗಳಿ ತದುಭಯದನ ತ್ರಿವೇದೀಮ ವಂದೆಯಂತೋ ಜಯಂತಿ ಭುವಿ ಸಂತಗ ಸಂತಶ್ರೀರಂಗ ಪೃಥ್ವೀಶ ಚರಣತ್ರಾಣ ಶೇಖರಾಗ ಜಯಂತಿ ಭುವನತ್ರಾಣ ಪದಪಂಕಜ ರೇಣವಗ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.